ಸನ್ನಿಧಾನದಲ್ಲಿ ಸತ್ಯವೇದ ವಾಕ್ಯಗಳನ್ನು ಯೇಸು ಕ್ರಿಸ್ತನ ಬರೋಣದ ಕುರಿತಾದಂಥ ಕಾರ್ಯಗಳನ್ನು ಚಿಂತಿಸುವುದಕ್ಕೆ ಕೂಡು ಬಂದಂಥ ಎಲ್ಲ ದೇವ ಮಕ್ಕಳಿಗೂ ಮತ್ತು ಆನ್ಲೈನ್ಗಳಲ್ಲಿ ನಮ್ಮನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೂ ಭಾಷಾ ವ್ಯತ್ಯಾಸ ಇಲ್ಲದೆ, ಸಭೆ ವ್ಯತ್ಯಾಸ ಇಲ್ಲದೆ, ವಿವಿಧ ಜಿಲ್ಲೆಗಳಿಂದ, ದೇಶಗಳಿಂದ, ಪಟ್ಟಣಗಳಿಂದ ನಮ್ಮನ್ನು ವೀಕ್ಷಿಸ್ತಿರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅನೇಕ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ದೇವರ ಸನ್ನಿಧಾನದಲ್ಲಿ ಐಕ್ಯತೆಯಿಂದ ದೇವರ ಕೃಪೆಯನ್ನು ನಾವು ಬೇಡ್ತಾ ದೇವರ ಮುಖವನ್ನು ಅನ್ವೇಷಣೆ ಮಾಡಿದ್ವಿ. ದೇವರ ವಾಕ್ಯ ನಮ್ಮ ಜೀವನದನ್ನು ರೂಪಾಂತರಗೊಳಿಸುವಂಥದ್ದು. ಹಸಿದವರಿಗೆ ಇದು ಹಾಲು, ಕೈಗೆ ಕನ್ನಡಿ, ಕಲ್ಲಾದ ಹೃದಯಕ್ಕೆ ಇದು ಚಮ್ಮಟಿ, ಇದು ಇಬ್ಬಾಯಿ ಕತ್ತಿ. ಹೇಳುವವರಿಗೂ ಕೇಳುವವರಿಗೂ ಇದು ಅನ್ವಯಿಸುವಂಥದ್ದಾಗಿದೆ. ಕೀಳು ಮಜ್ಜೆಗಳಲ್ಲಿ ತೂರಿ ಹೋಗೋದಕ್ಕೆ, ಜೀವವು ಚೈತನ್ಯವನ್ನು ಉಂಟು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ ದೇವರ ವಚನ. ಅದರಿಂದ ಈ ವಚನವನ್ನು ಯಾರೆಲ್ಲ ಧ್ಯಾನಿಸ್ತಾರೋ, ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಪ್ರಕಾರ ಯಾರೆಲ್ಲ ಈ ಪ್ರಕಟಣೆಯ ಶಬ್ದವನ್ನು ಕೇಳ್ತಾರೋ ಅವರೆಲ್ಲರೂ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಈ ರಾತ್ರಿ ದೇವರ ವಚನವನ್ನು ಕೇಳುವುದು ನಿಮ್ಮ ಜೀವನದ ಆಶೀರ್ವಾದವಾಗಿರುತ್ತೆ. ನಾನು ಮಾತನಾಡ್ತಾ ಇರೋದು ಇದು 9ನೇ ಭಾಗ, ಕ್ರಿಸ್ತನ ಬರೋಣದ 9ನೇ ಭಾಗ. ಕಳೆದ ವಾರದಲ್ಲಿ ನಾನು ನಿಲ್ಲಿಸಿದ್ದು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಿಂದ. ರೆವಲೇಷನ್ ಚಾಪ್ಟರ್ 21 ವರ್ಸ್ 4 and 5. 4 ಮತ್ತು 5 ವಾಕ್ಯವನ್ನು ಓದಿ ನಾನಲ್ಲಿ ಕಳೆದ ವಾರ 8ನೇ ಭಾಗವನ್ನು ನಿಲ್ಲಿಸ್ತೇನೆ. 9ನೇ ಭಾಗವನ್ನು ಅಲ್ಲಿಂದಲೇ ನಾನು ಮುಂದುವರಿಸ್ತೇನೆ. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರೋದಿಲ್ಲ. ಯೇಸು ಕ್ರಿಸ್ತನ ಬರೋಣದಲ್ಲಿ ಸಭೆ ಇಲ್ಲಿಂದ ಎತ್ತಲ್ಪಡುವಾಗ, ಎತ್ತಲ್ಪಟ್ಟ ನಂತರ ಉಂಟಾಗುವ ಕಾರ್ಯ, ಅವರ ಕಣ್ಣೀರೆಲ್ಲ ದೇವರು ಒರೆಸಿ ಬಿಡುವೆನು. ಮಹಾ ಉಪದ್ರವದ ಕಾಲವೆಲ್ಲ ಮುಗಿದು ಯೇಸು ತಾನು ರಾಜನಾಗಿ ಆಳ್ವಿಕೆ ಮಾಡುವ ಸಮಯ ಅದು. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರೋದಿಲ್ಲ. ಇದ್ದುದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿದರು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಈಗ ಎಲ್ಲವನ್ನ ಹೊಸದು ಮಾಡ್ತೇನೆ. ಸಿಂಹಾಸನದ ಮೇಲೆ ಕುಳಿತಿದ್ದವನು ರಾಜಾದಿರಾಜನು, ಕರ್ತಾದಿಕರ್ತನು, ಯೇಸು ಮಹಾ ಅರಸನಾಗಿ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಮತ್ತೊಬ್ಬನು ನನಗಿದನ್ನು ಬರೇ, ಈ ಮಾತುಗಳು ನಂಬತಕ್ಕೂ ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಇದು ಕಳೆದ ವಾರ ನಾನು ಓದಿ ನಿಲ್ಲಿಸಿದಂಥ ಭಾಗ. ಇವತ್ತು ನಾವು ಚಿಂತಿಸುವುದು ಕ್ರಿಸ್ತನು ಎಲ್ಲಿ ಬರುತ್ತಾನೆ ಮತ್ತು ಯಾವಾಗ ಬರುತ್ತಾನೆ ಎಂಬುದಾಗಿ. ಕ್ರಿಸ್ತನು ಎಲ್ಲಿ ಬರ್ತಾನೆ, ಯಾವಾಗ ಬರುತ್ತಾನೆ. ಕ್ರಿಸ್ತನ ಅತಿ ಪ್ರಧಾನವಾದ 3 ಬರೋಣಗಳ ಕುರಿತು ನಾನು ಆರಂಭದಲ್ಲೇ ಪ್ರಸ್ತಾಪಿಸಿದ್ದೆ. ಅದರ ಸ್ಥಳಗಳನ್ನು ಕುರಿತು ಸತ್ಯವೇದ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1ನೇ ಬರೋಣ ಕ್ರಿಸ್ತನ, ಮೊದಲನೇ ಬರೋಣ ಮನುಷ್ಯನಾಗಿ. 2ನೇದಾಗಿ ತಾನು ಮೊದಲಿಂಗನಾಗಿ ಬರ್ತಾನೆ. 3ನೇದಾಗಿ ತಾನು ರಾಜನಾಗಿ ಬರ್ತಾನೆ. ಇದೆಲ್ಲ ಸ್ಪಷ್ಟವಾಗಿ
ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯನಾಗಿ ತಾನು ಬರ್ತಾನೆ, ಪ್ಲಸ್ ಎಲ್ಲಿ ಬರ್ತಾನೆ. 2, ಮದಲಿಂಗನಾಗಿ ತಾನು ಬರ್ತಾನೆ ಮತ್ತು ಎಲ್ಲಿ ಬರ್ತಾನೆ. ರಾಜನಾಗಿ ಬರ್ತಾನೆ ಮತ್ತು ಎಲ್ಲಿ ಬರ್ತಾನೆ. ಇವುಗಳ ಕುರಿತು ಸತ್ಯವೇದ ಗ್ರಂಥದಲ್ಲಿ ಬಹಳ ಸ್ಪಷ್ಟತೆ ಇದೆ. ಮೀಕಾ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ, ಎಫ್ರತದ ಬೆತ್ಲೆಹೇಮೆ, ನೀನು ಯೆಹೂದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನು ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಈ ವಾಕ್ಯ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಮೀಕಾ ಇಲ್ಲಿ ಒಂದು ಕಾರ್ಯವನ್ನು ಹೇಳ್ತಾ ಇರೋದೇನೆಂದರೆ, ಪುರಾತನ ಕಾಲಗಳಲ್ಲಿ ಅಂದರೆ 2000 ವರ್ಷಗಳ ಹಿಂದೆ, ಅಂದರೆ ಫಿಲಿಸ್ಟಿಯರ ದೇಶದಲ್ಲಿ 2 ಬೆತ್ಲೆಹೇಮ್ಗಳಿದ್ದವು. 2 ಬೆತ್ಲೆಹೇಮ್ಗಳಿದ್ದವು, ಒಂದೇ ಅಲ್ಲ 2. ಒಂದು ಯೋರ್ದಾನ್ ಸಮೀಪ ಇರುವಂಥ ಬೆತ್ಲೆಹೇಮ್, ಅದೊಂದು ಚಿಕ್ಕ ಗ್ರಾಮವಾಗಿತ್ತು. 2ನೇದು ಬೆತ್ಲೆಹೇಮ್ ಎಫ್ರತಾ ಎಂಬ ದಾವೀದನ ಪಟ್ಟಣ ಒಂದಿತ್ತು. ದಾವೀದನ ಪಟ್ಟಣ ಅದು ಚಿಕ್ಕ ಗ್ರಾಮ. ಪ್ರತ್ಯೇಕವಾಗಿ ಮೀಕಾ ಪ್ರವಾದಿಯ ಕಾಲ, ಆ ಕಾಲದಲ್ಲಿ ಅವನು ಜೀವಿಸ್ತಾ ಇದ್ದಿದ್ದರಿಂದಲೇ ಮೀಕಾ ಪ್ರವಾದಿಯು ಪ್ರತ್ಯೇಕವಾಗಿ ಎಫ್ರತಾ ಬೆತ್ಲೆಹೇಮ್ ಅಂತ ಹೇಳ್ತಾ ಇರೋದು. ಯೇಸುವಿನ ಮನುಷ್ಯನ ಅವತಾರದಲ್ಲಿ, ನರವತಾರದಲ್ಲಿ ತಾನು ಬರಲಿಕ್ಕಿರುವಂಥ ಸ್ಥಳವನ್ನು ಯೇಸು ಕ್ರಿಸ್ತನ ಜನನಕ್ಕೆ ಮುಂಚೆ ಇಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ಯೇಸು ಮನುಷ್ಯನಾಗಿ ಬರ್ತಾನೆ, ಅವನು ಬೆತ್ಲೆಹೇಮಿನ ಎಫ್ರತಾ ಎಂಬ ಚಿಕ್ಕ ಗ್ರಾಮದಲ್ಲಿ ಬರ್ತಾನೆ ಎಂಬುದಾಗಿ ನಾವು ಅದನ್ನು ಸತ್ಯವೇದ ಗ್ರಂಥದಲ್ಲಿ ಕಾಣೋದು ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿದ್ದು ಎಫ್ರತಾ ಬೆತ್ಲೆಹೇಮ್ನಲ್ಲಿ. ಕ್ರಿಸ್ತನು ಎಲ್ಲಿ ಜನಿಸಬೇಕು ಎಂಬುದು ಸತ್ಯವೇದ ಗ್ರಂಥದಲ್ಲಿ ಪ್ರವಾದಿಗಳು ಹೇಳಿದಂಥ ಪ್ರವಾದನೆಗಳನ್ನು ದೇವರು ನೆರವೇರಿಸಿದನು. ಇನ್ನು ಮೀಕಾ ಪ್ರವಾದನೆ ಗ್ರಂಥ 5 ಮತ್ತು 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಅಲ್ಲಿ ನೀವು ಹೀಗೆ ಕಾಣ್ತೇವೆ, ನೀನು ಯಹೂದದ ಗ್ರಾಮಗಳ ಚಿಕ್ಕದ ಇಸ್ರಾಯೇಲನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು, ಅವನ ಹೊರಡೋಣದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಯೇಸುವಿನ ಜನನವಾಗಿ 2000 ವರ್ಷಗಳೇ ಮುಗಿದೋಗಿದೆ. ಆದರೆ ಕೆಲವರು ಕೇಳುವಂಥ ಪ್ರಶ್ನೆ, ನಮ್ಮಲ್ಲೂ ಅನೇಕರು ಅವಾಗವಾಗ ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಉತ್ತಮ ಪ್ರಶ್ನೆ ಕೇಳೋದು ಅರ್ಥ ನಿನಗೆಲ್ಲ ಸಂಶಯ ಬಂದಿರೋದ್ರಿಂದ. ಆ ಸಂಶಯ ಬರದೇ ಇರಬೇಕಾದ್ರೆ ನಿನಗದನ್ನು ತಿಳಿ ಹೇಳಿರಬೇಕು. ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ವಿ, ಮಾಡ್ತೀವಿ. ಕೆಲವರು ಕೇಳುವಂಥ ಪ್ರಶ್ನೆ, ಯೇಸುವಿನ ಜನನಕ್ಕೆ ಮುಂಚೆ ಜನರು ಇರಲಿಲ್ವಾ, ಮತಗಳಿರಲಿಲ್ವಾ, ಗುರುಗಳಿರಲಿಲ್ವಾ? ಅವರೆಲ್ಲ ರಕ್ಷಣೆ ಹೊಂದದೆ ಹೋದ್ರ? ಯೇಸು ಕ್ರಿಸ್ತನು ರಕ್ಷಕನಾಗಿ ನರವತಾರವನ್ನು ತಾಳಿ ಮಾನವ ಕುಲವನ್ನು ತನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಬಂದನು. ದಟ್ಸ್ ರೈಟ್. ಯೇಸುವಿನ ಜನನಕ್ಕೆ ಮುಂಚೆ ಜನಗಳಿರಲಿಲ್ವಾ, ಮತಗಳಿರಲಿಲ್ವಾ, ಅಲ್ಲಿ ಗುರುಗಳಿರಲಿಲ್ವಾ? ಹಾಗಾದರೆ ಅವರೆಲ್ಲ ರಕ್ಷಣೆ ಹೊಂದದೆ ಹೋದ್ರ ಎಂಬ ಇತ್ಯಾದಿ ಪ್ರಶ್ನೆಗಳು ಅನೇಕರಲ್ಲಿ ಮೂಡುತ್ತೆ. ಅದಕ್ಕೆ ನಮ್ಮ ಉತ್ತರ ಹೌದು.
ಇದೆಲ್ಲ ಇತ್ತು. ಯೇಸು ಸ್ವಾಮಿಯ ಜನನಕ್ಕಿಂತ ಮುಂಚೆ 2000 ವರ್ಷಗಳ ಹಿಂದೆ ಇದೆಲ್ಲ ಇತ್ತು. 2000 ವರ್ಷಗಳಲ್ಲ, 3000 ವರ್ಷಗಳ ಹಿಂದೆ ಇತ್ತು, 5000 ವರ್ಷಗಳ ಹಿಂದೆ ಇತ್ತು, 10,000 ವರ್ಷಗಳ ಹಿಂದೆನೂ ಇತ್ತು. ಅಲ್ಲೆಲ್ಲ ಯೇಸು ಸ್ವಾಮಿಯು ಸಹ ಇದ್ದನು. ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅಲ್ಲೆಲ್ಲ ಯೇಸು ಸ್ವಾಮಿಯು ಸಹ ಇದ್ದನು. ಭೂಮಿ ಉಂಟಾಗೋದಕ್ಕೆ ಮುಂಚೆಯೇ ಯೇಸು ಸ್ವಾಮಿ ಇದ್ದನು. ಗುರುಗಳು ಉಂಟಾಗೋದಕ್ಕೆ ಮುಂಚೆ, ಮತಗಳು ಉಂಟಾಗೋದಕ್ಕೆ ಮುಂಚೆ, ಜನರು ಉಂಟಾಗೋದಕ್ಕೆ ಮುಂಚೆ ಯೇಸು ಸ್ವಾಮಿ ಇದ್ದನು. ಹಲ್ಲೆಲೂಯ. ಆದ್ದರಿಂದಲೇ ಮೀಕಾ ಪ್ರವಾದಿಯಲ್ಲಿ ಹೇಳ್ತಾ ಇರೋದು, ಪುರಾತನವಾದವನು, ಅನಾದಿಯಾದವನು. ನಮ್ಮ ಸತ್ಯವೇದ ಗ್ರಂಥ ಆರಂಭವಾಗದು ಆದಿಯಲ್ಲಿ ದೇವರು ವಾಕ್ಯವ, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು, ಆದಿಯಲ್ಲಿ. ಆದಿಗಿಂತ ಒಂದು ಅನಾದಿ ಕಾಲ ಇದೆ, ಅದು ಪುರಾತನವಾದ ಕಾಲ. ದೇವರ ವಾಕ್ಯ ಹೇಳುತ್ತದೆ, ಸೃಷ್ಟಿಗಳಲ್ಲೆಲ್ಲ ಪ್ರಥಮನು ಕ್ರಿಸ್ತನು, ಅವನಿಲ್ಲದೆ ಒಂದು ಸೃಷ್ಟಿ ಆಗಲಿಲ್ಲ. ಹಾಗಾದ್ರೆ ಭೂಮಿ ಸೃಷ್ಟಿ ಆಗೋದಕ್ಕೆ ಮುಂಚೆ, ಜನಗಳು ಸೃಷ್ಟಿ ಆಗೋದಕ್ಕೆ ಮುಂಚೆ ಯೇಸು ಸ್ವಾಮಿ ಇದ್ದನು. ಹಾಗಾದ್ರೆ ಯೇಸುವಿನ ಚರಿತ್ರೆ ಎನ್ನುವುದು ಕೇವಲ 2000 ವರ್ಷಗಳದಲ್ಲ. ಅವನು ನರವತಾರ ತಾಳಿ ಬಂದು ಮಾನವ ಕುಲಕ್ಕಾಗಿ ಸ್ವರಕ್ತವನ್ನ ಸುರಿಸಿ ಮಾನವ ಕುಲವನ್ನ ಪಾಪದಿಂದ ರಕ್ಷಿಸಿದಂಥ ಮಾರ್ಗ ಇದೆಯಲ್ಲ, ಅದಕ್ಕೆ 2000 ವರ್ಷಗಳು ಕಳೆದಿದೆ. ಹಲ್ಲೆಲೂಯ. ಯೋಹನನ ಸುವಾರ್ತೆ 1ನೇ ಅಧ್ಯಾಯ ಅದರ 1ನೇ ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವಿದ್ದಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ವಾಕ್ಯವಿದ್ದಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. 14ನೇ ವಾಕ್ಯ ಹೇಳುತ್ತದೆ, ಆ ವಾಕ್ಯವೆಂಬುವವನು ನರವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆಮೇಲೆ ವಾಕ್ಯವಾದವನು ನಮ್ಮ ನಡುವೆ ನರವತಾರವನ್ನ ಎತ್ತಿ ವಾಸ ಮಾಡಿದನು. ಅವನೇ, ಆತನೇ ನಜರೇತಿನ ಯೇಸು ಕ್ರಿಸ್ತನು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಯೇಸು ಕ್ರಿಸ್ತನು ರಕ್ಷಕನಾಗಿ, ಮಾನವ ಕುಲದ ಪಾಪದ ವಿಮೋಚಕನಾಗಿ ಜನಿಸಿದ್ದು 2000 ವರ್ಷಗಳು ಕಳೆದಿರ್ಬೋದು. ಆದರೆ ಅವನು ದೇವರಾಗಿದ್ದನು, ಅವನು ಸಮಸ್ತಕ್ಕೂ ಒಡೆಯನಾಗಿದ್ದನು. ಆ ಯೇಸುವಿಗೆ ಕರಗಳನ್ನೆತ್ತಿ ಒಂದು ಹಲ್ಲೆಲೂಯಾ ಹೇಳುವಂತರಾಗಿರೋಣ. ಗಮನಿಸಬೇಕು, ನಾವು ಈ ಬೈಬಲ್ ಓದಬೇಕಾದ್ರೆ ಅದರ ಕಾಂಟೆಕ್ಸ್ಟ್ಗಳನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಈ ಬಾಲ ಒಂದು ಕಡೆ, ತಲೆ ಒಂದು ಕಡೆ, ಎಲ್ಲೆಲ್ಲ ಯಾವುದಾವುದೋ ಒಂದು ಕನೆಕ್ಟ್ ಮಾಡೋದಲ್ಲ. ಅದರ ಕಾಂಟೆಕ್ಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ನಾನು ಕಳೆದ ದಿವಸ ಹೀಗೆ ಹೇಳಿದೆ, 3 ಕುರುಡರು ಆನೆ ಹೆಂಗಿದೆ ಅಂತ ವರ್ಣಿಸಿದ್ರು. ಒಬ್ಬ ಕಾಲು ಹಿಡಿದ್ಬಿಟ್ಟು ಹೇಳ್ದ, ಆನೆ ಸ್ತಂಭ ಇದ್ದಂಗಿದೆ ಅಂತ. ಇನ್ನೊಬ್ಬ ಕಿವಿ ಹಿಡಿದ್ಬಿಟ್ಟು ಹೇಳ್ದ, ಅಲ್ಲ ಕಣೋ, ಆನೆ ಮೊರ ಇದ್ದಂಗಿದೆ ಅಂತ, ಬೀಸೋ ಮೊರ ಇದ್ದಂಗೆ. ಮತ್ತೊಬ್ಬ ಆನೆ ಬಾಲ ಹಿಡಿದ್ಬಿಟ್ಟು ಹೇಳ್ದ, ಇಲ್ಲ ಕಣೋ, ನಿಮಗೆಲ್ಲ ಭ್ರಮೆ, ಆನೆ ಪರ್ಕೆ ಇದ್ದಂಗಿದೆ ಅಂತ. 3 ಕುರುಡ್ರೆ. ಇದು 3 ಒಂದೊಂದು ಪಾರ್ಟ್ ಅಷ್ಟೇ, ಆದರೆ ಆನೆಯ ನಿಜ ರೂಪ ಅದಲ್ಲ. ಅಂದ ಹಾಗೆ ಯೇಸು ಸ್ವಾಮಿ ಪ್ರವಾದಿಯಾಗಿದ್ದನು, ಯೇಸು ಸ್ವಾಮಿ ರಕ್ಷಕನಾಗಿದ್ದನು, ಯೇಸು ಸ್ವಾಮಿ ಮದಲಿಂಗನಾಗಿದ್ದನು, ಯೇಸು ಸ್ವಾಮಿ ನ್ಯಾಯಾಧಿಪತಿಯಾಗಿದ್ದನು, ಯೇಸು ಅರಸನಾಗಿದ್ದಾನೆ,
ಯೇಸುವಿನ ಕುರಿತು ನಾವು ಅನೇಕ ವಿಷಯಗಳನ್ನು ಹಲ್ಲೆಲೂಯ ಚಿಂತಿಸಬೇಕಾಗಿದೆ. ಹಲ್ಲೆಲೂಯ. ಒಮ್ಮೆ ಯೇಸು ಸ್ವಾಮಿ ಈ ಲೋಕದ ಜೀವನದಲ್ಲಿ, ಈ ಲೋಕದ ಸೇವೆಯಲ್ಲಿ ತಾನು ಒಮ್ಮೆ ಶಿಷ್ಯರ ಬಳಿ ಕೇಳ್ತಾ ಇದ್ದಾನೆ, ಜನ ನನ್ನನ್ನು ಕುರಿತು ಏನು ಹೇಳ್ತಾರೆ? ಯೇಸು ತನ್ನ ಶಿಷ್ಯರ ಬಳಿ ಕೇಳ್ತಾ ಇದ್ದಾನೆ, ಜನ ನನ್ನ ಕುರಿತು ಏನು ಹೇಳ್ತಾರೆ? ತಕ್ಷಣ ಶಿಷ್ಯರು ಹೇಳಿದಂಥ ಭಾಗ ನಿಮ್ಮ ನೆನಪಿಗೆ ಬರಲಿ. ನಿನ್ನನ್ನು ಪ್ರವಾದಿ ಅನ್ನುತ್ತಾರೆ, ಯೆರೆಮೀಯನ ಅನ್ನುತ್ತಾರೆ, ಏಲಿಯನ ಅನ್ನುತ್ತಾರೆ, ಪ್ರವಾದಿಗಳಲ್ಲಿ ಒಬ್ಬನು ಎಂದು ಹೇಳ್ತಾರೆ. ಸರಿ, ಆದರೆ ನೀವೇನು ಹೇಳ್ತೀರಾ? ನೀವು ನನ್ನ ಜೊತೆ ನಡೀತಾ ಇದ್ದೀರಾ, ಅನುಭವ ಕಂಡಿದ್ದೀರಾ, ಇಷ್ಟು ಕ್ಲೋಸ್ ಆಗಿದ್ದೀರಾ, ಎಲ್ಲ ಗಪ್ಚುಪ್. ಯಾರಿಗೂ ಯೇಸುವಿನ ಆ ವ್ಯಕ್ತಿತ್ವವನ್ನು ಒಂದು ಮಾತಲ್ಲಿ ವರ್ಣಿಸಕ್ಕಾಗೋದಿಲ್ಲ. ಅದರ ಪೇತ್ರನೊಂದು ಮಾತು ಹೇಳ್ತಾನೆ, ನೀನು ಜೀವ ಸ್ವರೂಪನಾದ ಕ್ರಿಸ್ತನು, ಯು ಆರ್ ಅನಾಯಿಂಟೆಡ್ ಒನ್. ಆಮೇಲೆ ಯೇಸು ಎಂಬ ಹೆಸರಿನ ಅರ್ಥ ತನ್ನ ಜನರನ್ನ ಪಾಪದಿಂದ ಬಿಡಿಸಿ ಕಾಯುವವನು. ಕ್ರಿಸ್ತನು ಅಭಿಷಕ್ತನು, ನೊಗಗಳನ್ನು ಮುರಿಯೋದಕ್ಕೆ ಅಸೈನ್ಮೆಂಟ್ ಒಂದಿಗೆ ಬಂದವನು. ಅದಕ್ಕೆ ಯೇಸು ಸ್ವಾಮಿ ತಾನು ಆಲಯದಲ್ಲಿ ತಾನು ಪ್ರವೇಶ ಮಾಡಿ ಮೊದಲು ತನ್ನ ಸುರುಳಿಯನ್ನು ಬಿಚ್ಚಿದ ತಕ್ಷಣ ಹೇಳಿದನು, ನನ್ನ ಮೇಲೆ ದೇವರ ಆತ್ಮನಿದ್ದಾನೆ, ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಕುರುಡು ಕಣ್ಣುಗಳನ್ನು ತೆರೆಯೋದಕ್ಕೆ, ರೋಗಿಗಳನ್ನು ಸೌಖ್ಯ ಮಾಡೋದಕ್ಕೆ, ದೆವ್ವಗಳನ್ನು ಅಟ್ಟುವುದಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. That means I am not an ordinary person, I am the anointed one. ಅದಕ್ಕೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾನೆ, ಇದನ್ನು ನಿನಗೆ ತಿಳಿಸಿದು ಮನುಷ್ಯ ಮಾತ್ರದವರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ನಿನಗೆ ಅದನ್ನು ತಿಳಿಸಿದ್ರು. ದಟ್ ಈಸ್ ದ ರೆವಲೇಷನ್. ಇವತ್ತು ಅನೇಕರಿಗೆ ಪ್ರಕಟಣೆ ಇಲ್ಲ, ರೆವಲೇಷನ್ ಇಲ್ಲ. ಅದರಿಂದ ಅವರವರಿಗೆ ತೋಚಿದ್ದು ಅವರವ್ರು ಹೇಳ್ತಾರೆ. ಪಾಪ ಸಾಧಾರಣ ಜನರು ಏನು ಹೇಳ್ತಾರೆ? ಒಂದು ಸತಿ ನೋಡಿದ್ರೆ ಇವನು ಪ್ರವಾದನೆ ಹೇಳ್ತಾನೆ, ಇನ್ನೊಂದು ಸತಿ ನೋಡಿದ್ರೆ ಅವ ಅದ್ಭುತ ಮಾಡ್ತಾನೆ, ಏಲಿಯನ, ಪ್ರವಾದಿನ, ಸ್ತೋತ್ರ, ಯೋಹನನ್ನ. ಅವರಲ್ಲೇ ಒಂಥರ ಗೊಂದಲ. ಬಟ್ ಪ್ರಕಟಣೆ ಉಳ್ಳವನು ಅವನು ಕ್ರಿಸ್ತನನ್ನು ಕಾಣುವಂತನಾಗಿರ್ತಾನೆ. ಹಲ್ಲೆಲೂಯ. ಅದರಿಂದ ನಾನು ಹೇಳಿದೆ, ಮೀಕ ಇಲ್ಲಿ ಹೇಳ್ತಾ ಇರೋದು ಭಾಳ ಸ್ಪಷ್ಟವಾಗಿ ಅವನ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಅವನು ಆಡಳಿತವನ್ನು ಮಾಡಲಿಕ್ಕೆ ಆಳತಕ್ಕವನು. ಹಲ್ಲೆಲೂಯ. ಇನ್ನು ಕ್ರಿಸ್ತನ ಮಹಿಮೆಯ ಪ್ರತ್ಯಕ್ಷತೆ ಇದೆ. ಮಹಿಮೆಯೊಂದಿಗೆ ಪ್ರತ್ಯಕ್ಷತೆ ಆಗ್ತಾನೆ. ಅದು ಅರಸನಾಗಿ ಬರುವಂಥದ್ದು ಮಹಿಮೆಯ ಪ್ರತ್ಯಕ್ಷತೆ. ಎಲ್ಲಿ ಬರ್ತಾನಂತಲೂ ಪ್ರವಾದಿಯಾದ ಜಕ್ಕರಿಯನು ಅದರ ಕುರಿತು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಜಕ್ಕರಿಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯದ 4ನೇ ವಾಕ್ಯ. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು, ಆ ಗುಡ್ಡವು ಮೂಡಲಿಂದ ಪಡುವಳವರೆಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗುರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಳಿಗೆ, ಅರ್ಧ ಭಾಗವು ತೆಂಕಳಿಗೆ ಸೇರಿಕೊಳ್ಳುವುದು. ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದದ್ದು ಎಣ್ಣೆಯ ಮರಗಳ ಗುಡ್ಡದಿಂದ. ನಾವು ಆ ಸ್ಥಳವನ್ನು ಹೋಗಿ ನೋಡಿದ್ದೀವಿ. ಅಲ್ಲಿ ಹೋಗಿ ಯೇಸು ಸ್ವಾಮಿ ತಾನು ಎಲ್ಲಿಂದ ಪರಲೋಕಕ್ಕೆ ಆರೋಹಣನಾದನೋ ಆ ಬೆಟ್ಟದ ಆ ಬಂಡೆ ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ನಮ್ಮಲ್ಲೆಲ್ಲ ಎಲ್ಲರೂ ಅಲ್ಲಿ ಕೂತ್ಕೊಂಡೆಲ್ಲ ಫೋಟೋ ಎಲ್ಲ ತಗೊಂಡ್ರು. ಕಾರಣ ಸ್ವತಃ ಎತ್ತಲ್ಪಡಲಿಲ್ಲ ಆದರೆ ಕಡೆಗೆ ಪ್ರೂಫ್ ಇದೆ, ನಾನು ಬಂದಿದ್ದೆ ಅಲ್ಲಿಗೆ ಅಂತ ಹೇಳೋಕ್ಕಾದ್ರೆ ಇರ್ಬೋದೇನು. ತಮಾಷೆ ಮಾಡಿದೆ. ಇಲ್ಲ, ನೀವೆಲ್ಲ ಎತ್ತಲ್ಪಡ್ತೀರ,
ಕ್ರಿಸ್ತ ನಿಮ್ಮ ಸಂಗಡ ಇದ್ದಾನೆ. ನಮ್ಮಲ್ಲಿ ಯಾರು ಕೈ ಬಿಡೋದಿಲ್ಲ. ಆಮೇಲೆ ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದದ್ದು ಎಣ್ಣೆ ಮರಗಳ ಗುಡ್ಡದಲ್ಲಿದ್ದಾನೆ. ಕ್ರಿಸ್ತನು ಅದೇ ಎಣ್ಣೆ ಮರದ ಗುಡ್ಡದಲ್ಲಿ ತನ್ನ ಪರಿಶುದ್ಧ ಜನರೊಂದಿಗೆ ಹಿಂತಿರುಗಿ ಬರುವುದು ಅಲ್ಲೇ. ಇಂದು ನಾವು ಯೆರೂಸಲೇಮಿಗೆ ಹೋಗಬೇಕಾದ್ರೆ ವೀಸಾ ಬೇಕು, ಟಿಕೆಟ್ ಬೇಕು, ಹೋಟೆಲ್ ರಿಸರ್ವೇಷನ್ ಡೀಟೇಲ್ಸ್ ಬೇಕು, ಎಂಬಸಿಗೆ ಹೋಗಬೇಕು, ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿ ವೀಸಾ ಸಿಗಬೇಕು. ಸುಮಾರು ಕಾರ್ಯಗಳು ಮಾಡಿ ಮಾತ್ರನೇ ನಾವು ಇಸ್ರಾಯೇಲ್ಗೆ ಹೋಗೋಕ್ಕಾಗೋದು. ಈಗಂತೂ ಅದು ಕೋವಿಡ್ ಬಂದ ಮೇಲೆ ಇನ್ನು ಇಸ್ರಾಯೇಲಿಗೆ ಯಾತ್ರೆ ಮಾಡೋರಿಗೂ ಕಷ್ಟ. ಮುಂದೆ ಮುಂದೆ ಹೋಗಿ ಬಂದವರು ಧನ್ಯರು. ನೀವು ಈಗ ಇಸ್ರಾಯೇಲಿಗೆ ಹೋಗೋಕ್ಕಾಗಲಿಲ್ಲ ಅಥವಾ ಎಣ್ಣೆ ಮರಗಳ ಗುಡ್ಡದಲ್ಲಿ ನೋಡೋಕ್ಕಾಗಲಿಲ್ಲ ಅಂದ್ರೂ ದುಃಖ ಪಡೋ ಅವಶ್ಯಕತೆ ಇಲ್ಲ. ಒಂದು ದಿನ ಯೇಸುವಿನ ಸಂಗಡ ನಾವೆಲ್ಲರೂ ಎಣ್ಣೆ ಮರಗಳ ಗುಡ್ಡಗಳ ಜೊತೆ ಆ ಬೆಟ್ಟದಲ್ಲಿ ನಾವು ಯೇಸುವಿನ ಜೊತೆಗೆ ಬರ್ತೇವೆ ಎಂಬ ನಂಬಿಕೆ ಉಳ್ಳ ದೇವ ಮಕ್ಕಳೆಲ್ಲರೂ ಕರೆಗಳನ್ನು ಮೇಲೆ ಕೆತ್ತಿ ಗಟ್ಟಿಯಾಗಿ ಒಂದು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತರಾಗಿರೆ. ಹಲ್ಲೆಲೂಯಾ. ಒಂದು ದಿನ ನಾವು ರಾಜಾದಿರಾಜನ ಸಂಗಡ ಅವನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಅವನ ಸಂಗಡ ನಾವು ಅಲ್ಲಿ ಪಾದಗಳನ್ನು ಇಡುವಂತರಾಗಿರ್ತೇವೆ. ಹಲ್ಲೆಲೂಯಾ. ಅದು ತಾನು ಅರಸನಾಗಿ, ಅಂದರೆ ಕ್ರಿಸ್ತನು ತನ್ನ ರಾಜಾಡಳಿತಕ್ಕೆ ಹೇಗೆ ಬರ್ತಾನೆ ಎಂಬುದಾಗಿ ನಾವು ಕಂಡೆವು. ಅಲ್ಲಿ ತನ್ನ ಪಾದಗಳನ್ನು ಇಡ್ತಾನೆ. ಆಗ ಎಣ್ಣೆ ಮರದ ಗುಡ್ಡ ಎರಡು ಭಾಗವಾಗಿ ಸೀಳಲ್ಪಡುತ್ತೆ. ದೊಡ್ಡ ಡಂಗುರ ಉಂಟಾಗುತ್ತೆ. ಒಂದು ತೆಂಕಣ ಭಾಗಕ್ಕೂ ಮತ್ತೊಂದು ಬಡಗಳಿಗೂ ಅರ್ಧವಾಗಿ ಸೀಳಲ್ಪಡುತ್ತದೆ. ಆಮೇಲೆ ಆದರೆ ಯೇಸು ಕ್ರಿಸ್ತನು ಮದಲಿಂಗನಾಗಿ ಬರೋದು ನಾನು ಆರಂಭದಲ್ಲಿ ಹೇಳಿದೆ, ಒಂದು ಮನುಷ್ಯನಾಗಿ ಬರುವಂಥ ಕಾರ್ಯ. ಅದು ಬೆತ್ಲೆಹೇಮಿನ ಎಫ್ರತಾದಲ್ಲಿ ಚಿಕ್ಕ ಗ್ರಾಮದಲ್ಲಿ ಯೇಸು ಸ್ವಾಮಿ ಜನಿಸ್ತಾನೆ, ಅದು ಸಂಭವಿಸಿತು. ಎರಡನೇದಾಗಿ ಮದಲಿಂಗನಾಗಿ ಬರಬೇಕು. ಮೂರನೇದಾಗಿ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಅರಸನಾಗಿ ಬರೋದು, ತನ್ನ ಆಡಳಿತವನ್ನು ನಡೆಸಲಿಕ್ಕಾಗಿ. ಇದು ಮೂರು ಪ್ರಧಾನವಾದಂಥ ಯೇಸು ಕ್ರಿಸ್ತನ ಬರೋಣದ ಕಾರ್ಯ. ಇನ್ನು ಇವತ್ತು ನಮ್ಮ ಪ್ರಧಾನವಾದಂಥ ವಿಷಯ ನಾವು ನಿಲ್ಲಲಿಕ್ಕೆ ಹೋಗೋದು, ಯೇಸು ಕ್ರಿಸ್ತನು ಮದಲಿಂಗನಾಗಿ ಎಲ್ಲಿ ಬರ್ತಾನೆ ಮತ್ತು ಹೇಗೆ ಬರ್ತಾನೆ. ಯೇಸು ಕ್ರಿಸ್ತನು ಮದಲಿಂಗನಾಗಿ ಎಲ್ಲಿ ಬರ್ತಾನೆ ಮತ್ತು ಹೇಗೆ ಬರ್ತಾನೆ. ಒಂದು ಥೆಸಲೋನಿಕರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನ ಹೇಳುತ್ತದೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಎಲ್ಲಿಂದ ಇಳಿದು ಬರ್ತಾನೆ? ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಯಾರು ಮೊದಲು ಎದ್ದು ಬರೋದು? ಕ್ರಿಸ್ತನಲ್ಲಿ ಸತ್ತವರು. ಅಂದರೆ ಅದನ್ನರ್ಥ ರಕ್ಷಣೆ ಹೊಂದಿ, ದೀಕ್ಷಾಸ್ನಾನ ಹೊಂದಿ, ದೈವ ಕೃಪೆಯಲ್ಲಿ ವಚನದ ಪ್ರಮಾಣದಲ್ಲಿ ಜೀವಿಸಿ ಸತ್ತಂತ ಭಕ್ತ ಜನರು. ಆಮೇಲೆ ಜೀವದಿಂದ ಉಳಿದಿರುವ ನಾವು, ಅಂದರೆ ಯೇಸುವಿನ ಬರೋಣದಲ್ಲಿ ಆ ಟೈಮಲ್ಲಿ ಯಾರೆಲ್ಲ ಜೀವಂತವಾಗಿರ್ತಾರೋ. ಒಂದು ಪಕ್ಷ ಇವತ್ತು ರಾತ್ರಿ ಬರೋದಾದರೆ ನಾವೆಲ್ಲ ಜೀವಂತವಾಗಿದ್ದೀವಲ್ಲ, ನಾವುಗಳು. ನಿಮಗೆ ಅರ್ಥ ಆಗ್ತಾ ಇದೆಯಾ? ಎಸ್. ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವನ ಸಂಗಡ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು.
ಕಣ್ಣು ರಪ್ಪೆ ಮಿಟುಕಿಸುವುದರೊಳಗಾಗಿ. ಸ್ತೋತ್ರ. ಕಳೆದ ವಾರ ನಾನು ಹೇಳಿದೆ, ಗಂಡನ ಕಾಲು ಹಿಡ್ಕೊಂಡು ಹೆಂಡ್ತಿ ಹೋಗೋದು, ಹೆಂಡ್ತಿ ಕಾಲು ಹಿಡ್ಕೊಂಡು ಗಂಡ ಹೋಗೋದು, ಅಪ್ಪ ಅಮ್ಮನ ಕಾಲು ಹಿಡ್ಕೊಂಡು ಮಕ್ಕಳು ಹೋಗೋದು, ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿ ಹೆಂಗೆ ದಬ್ಬೋದು, ಏನೂ ನಡೆಯೋದಿಲ್ಲ. ಅದು ನಡೆಯೋಕ್ಕೆ ಟೈಮು ಇಲ್ಲ. ಇಬ್ಬರು ಬೀಸ್ತಾ ಇದ್ದರೆ ಒಬ್ಬರು ಎತ್ತಲ್ಪಟ್ರು, ಒಬ್ಬರು ಬಿಟ್ಟರು. ಇಬ್ಬರು ಮಲಗಿದ್ರು, ಒಬ್ಬರು ಎತ್ತದಲ್ಲೂ ಒಬ್ಬರು ಬಿಟ್ಟರು. ಸ್ತೋತ್ರ. ಇಬ್ಬರು ಹೊಲದಲ್ಲಿದ್ದರು, ಒಬ್ಬರು ಎತ್ತಲ್ಪಟ್ರು, ಒಬ್ಬರು ಕೈ ಬಿಟ್ಟರು. ಸ್ತೋತ್ರ. ಅನೇಕರ ಆ ದಿವಸಗಳಲ್ಲಿ ತಮ್ಮವರನ್ನು ಹುಡುಕ್ತಾ ಇರ್ತಾರೆ. ಸ್ತೋತ್ರ. ಇಲ್ಲಿದ್ಲ, ಈಗಿದ್ರಲ್ಲ, ಎಲ್ಲೋದ್ರು, ಹೆಚ್ಚು. ಸ್ತೋತ್ರ. ಆವಾಗಲೇ ಪಕ್ಕದ ಮನೆಯವರು ಬರ್ತಾರೆ, ರೀ ನಮ್ಮ ಯಜಮಾನ್ರು ನೋಡಿದ್ರ? ಇಲ್ವಲ್ಲ. ಸ್ತೋತ್ರ. ಹತ್ತು ಕಡೆ ಮನೆಯವ್ರು ಬರ್ತಾರೆ, ರೀ ನಮ್ಮ ಹೆಂಡ್ತಿನ ನೋಡಿದ್ರ? ಇಲ್ಲ. ರೀ ನಮ್ಮ ಮಕ್ಕಳು ನೋಡಿದ್ರ ಅಂತ ಹಿಂದುಗಡೆಯಿಂದ, ಕಾಣ್ತಾ ಇಲ್ಲ ಕಣ್ರಿ, ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ. ಕಾರಣ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಹೇಳ್ತಾರೆ, ಅನಂತರ ಜೀವಂತವಾಗಿರುವವರು ಪಕ್ಕನೆ ಒಯ್ಯಲ್ಪಡ್ತಾರೆ. ಯೇಸು ಸ್ವಾಮಿ ತಾನು ಬರಲಿಕ್ಕಿರುವುದು, ತಾನು ಮದಲಿಂಗನಾಗಿ ಬರುವುದು ಆಕಾಶದಿಂದ. ತಾನು ಬೆತ್ಲೆಹೇಮಿನಲ್ಲಿ ಬಂದನು, ಇನ್ನು ಆಕಾಶದಿಂದ ಬರ್ತಾನೆ. ನಂತರ ತಾನು ಎಣ್ಣೆ ಮರದ ಗುಡ್ಡಗಳಲ್ಲಿ ಇಳಿದು ಬರ್ತಾನೆ. ಕ್ರಿಸ್ತನ 3 ಬರೋಣದ ಕುರಿತು ಪ್ರವಾದಿಗಳು ಬಹಳ ಸ್ಪಷ್ಟವಾಗಿ ಹೇಗೆ ಮತ್ತು ಎಲ್ಲಿ ಬರುತ್ತಾನೆ ಎಂಬುದಾಗಿ ವಿವರಿಸಿದ್ದಾರೆ. ಅದರಲ್ಲಿ ಮೀಕಾ ಪ್ರವಾದಿಸಿದ ಪ್ರವಾದನೆ ನೆರವೇರಾಯಿತು. ಮೀಕಾ ಪ್ರವಾದಿ ಪ್ರವಾದಿಸಿದ ಪ್ರವಾದನೆ ನೆರವೇರಾಯಿತು. ಇನ್ನು ಯೇಸು ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ತಿರ್ಗಾ ಹುಟ್ಟು ಬರೋ ಅವಶ್ಯಕತೆ ಇಲ್ಲ. ಇನ್ನು ಯೇಸು ಮನುಷ್ಯನ ಅವತಾರದಿಂದ ನರವತಾರವನ್ನು ತಾಳಿ ಬರೋ ಅವಶ್ಯಕತೆ ಇಲ್ಲ. ದಟ್ ಈಸ್ ಫಿನಿಶ್ಡ್. ಇನ್ನು ಬರೋದೇನು ಗೊತ್ತಾ? ಮದಲಿಂಗನಾಗಿ ಮೊದಲಗಿತ್ತಿಯಾದ ಸಭೆಯನ್ನು ಕರ್ಕೊಂಡು ಹೋಗೋದಿಕ್ಕೆ. ಕೊರಿಂಥ್ಯ ಪತ್ರಿಕೆಯಲ್ಲಿ ನಾವು ಕಾಣುತ್ತೇವೆ, ಅವನಿಗೆ ಮೊದಲಗಿತ್ತಿ ಆಗಿರುವ ಶುದ್ಧ ಕಣ್ಣಿಕೆ ಆಗಿರುವ ನಿನ್ನನ್ನು ವಿವಾಹ ನಿಶ್ಚಯ ಮಾಡಿದ್ದಾನೆ ಅಂತ. ವಿವಾಹ ನಿಶ್ಚಯವಾಗಿರುವ ಸಭೆ. ಸಭೆ ಅಂದ್ರೆ ಎಕ್ಲೇಶಿಯಾ. ಎಕ್ಲೇಶಿಯಾ ಮೀನ್ಸ್ ಅರ್ಥ ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಗುಂಪಿನ ಜನ. ಅರ್ಥ ಆಗ್ತಿದೆಯಲ್ಲ? ಮದಲಿಂಗನಾಗಿ ಅವನು ಬರಲಿಕ್ಕಿದ್ದಾನೆ. ಅದು ಆಕಾಶದಿಂದ ಬರ್ತಾನೆ. 2 ಇನ್ನು ನೆರವೇರಬೇಕಾದದ್ದು, 1 ಆಕಾಶದಿಂದ ತಾನು ಇಳಿದು ಬರಬೇಕು, 2 ಎಣ್ಣೆ ಮರಗಳ ಗುಡ್ಡದಲ್ಲಿ ತಾನು ಇಳಿದು ಬರಬೇಕು. ಕೆಲವರೆಲ್ಲ ಹೇಳ್ತಾರೆ ಯೇಸು ಸ್ವಾಮಿ ಮಧ್ಯ ಆಕಾಶದಿಂದ ಇಳಿದು ಬರುವನಾಗಿದ್ದಾನೆ ಎಂಬ ಒಂದು ಚಿಂತೆ ಇದೆ ಮಧ್ಯ ಆಕಾಶದಲ್ಲಿ. ಆದರೆ ಸತ್ಯವೇದ ಗ್ರಂಥದಲ್ಲಿ ಹಾಗೆ ಬರೆದಿಲ್ಲ. ಮಧ್ಯ ಆಕಾಶದಲ್ಲಿ ಇಳಿದು ಬರ್ತಾನೆ ಅಂತ ಎಲ್ಲೂ ಹೇಳಲಿಲ್ಲ. ಹೊಸ ಒಡಂಬಡಿಕೆಯನ್ನ ಗ್ರೀಕ್ ಭಾಷೆಯಲ್ಲಿ ಭಾಷಾಂತರ ಮಾಡಿರೋದು. ಹೊಸ ಒಡಂಬಡಿಕೆ ಭಾಷೆಗಳಲ್ಲಿ ಪ್ರಧಾನವಾದಂಥ ಭಾಷೆ ಗ್ರೀಕ್. ಗ್ರೀಕ್ ಭಾಷೆಯಲ್ಲಿ ಹಯ ಎಂಬ ಒಂದು ಪದ ಪ್ರಯೋಗವನ್ನು ನಾವು ಕಾಣ್ತೀವಿ. ಆದರೆ ಎಲ್ಲೂ ಮಧ್ಯ ಆಕಾಶದಲ್ಲಿ ಯೇಸು ಬರ್ತಾನೆಂಬ ಕಾರ್ಯವನ್ನು ಸತ್ಯವೇದ ಗ್ರಂಥದಲ್ಲಿ ಬರೆದಿಲ್ಲ. ಹಾಗಾದರೆ ವಿಶ್ವಾಸಿಗಳಲ್ಲಿ ಕೆಲವರ ಒಳಗಡೆ ಈ ಚಿಂತೆ ಎಲ್ಲಿಂದ ಬಂತು? ಈ ಚಿಂತೆ ಬರೋದಕ್ಕೆ ಒಂದು ಕಾರಣ ಇದೆ. ಈ ಚಿಂತೆ ಬರೋದಕ್ಕೊಂದು ಕಾರಣ ಇದೆ. ಆ ಕಾಲದಲ್ಲಿ ಯಹೂದ್ಯರಿಗೆ ಒಂದು ಪದ್ಧತಿ ಇದೆ. ಯಹೂದ್ಯರ ಆ ಪದ್ಧತಿಗೂ ಯೇಸುವಿನ ಆಕಾಶದಲ್ಲಿ ಬರುವುದಕ್ಕಿರುವಂಥ ಆ ಕಾರ್ಯಕ್ಕೂ ಆಳವಾದಂಥ ಒಂದು ಚರಿತ್ರೆ ಉಂಟು. ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ, ನೋಡ್ರಿ, ಸತ್ಯವೇದ ಗ್ರಂಥವನ್ನು ನಾವು ಕಲಿಯುವಾಗ ಅವರ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಇದ್ದಂಥ ಕೆಲವೊಂದು ಸಂಸ್ಕೃತಿ, ಕೆಲವೊಂದು ಪದ್ಧತಿಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಆವಾಗ ನೀವು ಬೈಬಲ್ ಓದುವಾಗ ಕೆಲವೊಂದು ಕಾರ್ಯಗಳು ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಆ ಕಾಲದಲ್ಲಿ
ಅನೇಕ ಸಾರಿ ಇಲ್ಲಿ ಹೇಳಿದ್ದೀನಿ. ಒಂದು ಹುಡುಗ ವಿವಾಹ ಆಗಬೇಕಾದ್ರೆ ವಿವಾಹ ನಿಶ್ಚಯ ಮೊದಲಾಗಬೇಕು. ವಿವಾಹ ನಿಶ್ಚಯ ಹೇಗೆ ಮಾಡ್ತಾರೆ ಅಂದರೆ, ಯಹೂದ್ಯರ ಪದ್ಧತಿ ಪ್ರಕಾರ ಹುಡುಗನಿಗೆ ಹುಡುಗಿ ಇಷ್ಟ ಆಗುತ್ತಾರೆ ಅನ್ನೋದು ಹೇಗೆ? ಹುಡುಗ ಹುಡುಗಿನ ನೋಡಕ್ಕೆ ಬರ್ತಾರೆ. ಹುಡುಗಿ ಒಂದು ಕಪ್ಪಿನಲ್ಲಿ ದ್ರಾಕ್ಷಾರಸವನ್ನು ತಗೊಂಡ್ಬರ್ತಾಳೆ. ಆ ದ್ರಾಕ್ಷಾರಸವನ್ನು ತಗೊಂಬಂದು ಹುಡುಗನ ಕೊಡ್ತಾಳೆ. ಹುಡುಗನಿಗೆ ಹುಡುಗಿ ಇಷ್ಟ ಆದರೆ ಆ ದ್ರಾಕ್ಷಾರಸವನ್ನು ಕುಡಿತಾನೆ. ಫುಲ್ ಕುಡಿಯೋದಿಲ್ಲ, ಅರ್ಧ ಕುಡಿದ್ಬಿಟ್ಟು ಅರ್ಧ ಇಡ್ತಾನೆ. ಅಂದರೆ ನನಗೆ ಒಪ್ಪಿಗೆ ಆಯಿತು, ನಿನ್ನ ಸೋತ್ರ, ನಿನ್ನ ವಿಷಯ ಹೇಳು ಅಂತ. ಆ ಹುಡುಗಿಗೆ ಇಷ್ಟ ಆದರೆ, ಹುಡುಗನ ಇಷ್ಟ ಆದರೆ ಹುಡುಗಿ ಆ ಕಪ್ಪಿಂದನೇ ತಿರ್ಗಾ ಅವಳು ಕುಡಿತಾಳೆ. ಅಂದರೆ ಇವರಿಬ್ಬರಿಗೂ ಇಷ್ಟ ಆಯಿತು ಅಂತ ಅರ್ಥ. ಇವರಿಬ್ಬರಿಗೂ ಇಷ್ಟ ಆಯಿತು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ನಾನು ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡ್ಕೊಬೇಕು ಅಂದರೆ ಯಹೂದ ಪದ್ಧತಿ ಪ್ರಕಾರ ಆಗಲ್ಲ. ಹುಡುಗನಿಗೆ ಸಾಮರ್ಥ್ಯ ಇದೆಯಾ ಅಂತ ನೋಡ್ತಾರೆ. ಹುಡುಗನ ಸಾಮರ್ಥ್ಯ ಏನು? ಅವನಿಗೆ ಅಪ್ಪನ ಮನೆಯಲ್ಲಿ ಅನೇಕ ಸೊತ್ತಿದೆ. ಹೆಬ್ಬಾಳದಲ್ಲಿ 2 ಬಿಲ್ಡಿಂಗ್ ಇದೆ, ಕೆಂಪಾಪುರದಲ್ಲಿ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಇದೆ, ನ್ಯೂ BL ರೋಡಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಇದೆಲ್ಲ ಇದ್ರೂ ಹುಡುಗನ ಸಾಮರ್ಥ್ಯ ತಿಳಿಬೇಕಾದ್ರೆ ಅವನು ತಾನು ಸ್ವಂತವಾಗಿ ಕಷ್ಟ ಬಿದ್ದು ಒಂದು ಮನೆಯನ್ನು ಕಟ್ಟಬೇಕು. ಆ ಮನೆ ಕಟ್ಟದ ಮೇಲೆ ಅವನು ವಿವಾಹಿತನಾಗೋದಕ್ಕೆ ಸಾಮರ್ಥ್ಯ ಉಳ್ಳವನು ಎಂದು ಗುರು ಹಿರಿಯರು ಕುಟುಂಬದವರು ತೀರ್ಮಾನ ಮಾಡ್ತಾರೆ. ಆ ನಂತರ ವಿವಾಹ ಮಾಡ್ಕೊಳ್ಳೋದು. ಶ್ರದ್ಧೆಯಿಂದ ಗಮನಿಸಿ. ಯೇಸು ಸ್ವಾಮಿ ಯೋಹನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ, ಆದರೆ ನಾನು ನಿಮಗಾಗಿ ಒಂದು ಮನೆಯನ್ನು ಸಿದ್ಧ ಮಾಡ್ತೇನೆ. ಯಾಕೆ? ನಾನು ಇರುವಲ್ಲಿ ನೀವು ಇರಬೇಕು ಅಂತ. ನಾನು ನಿಮಗಾಗಿ ಒಂದು ಮನೆಯನ್ನು ಸಿದ್ಧ ಮಾಡಿ ನಾನು ಪುನಃ ಹಿಂತಿರುಗಿ ಬರ್ತೇನೆ. ಏತಕ್ಕೋಸ್ಕರ? ವಿವಾಹ ನಿಶ್ಚಯ ಮಾಡಿರುವ ಸಭೆಯಾದ ಮೊದಲ ಗಿತ್ತಿಯನ್ನು ಕರೆದುಕೊಂಡು ಹೋಗೋದಕ್ಕೆ. ಲಿಸನ್ ಟು ಮಿ, ದಿಸ್ ಇಸ್ ಅದು ಪದ್ಧತಿ. ಆ ಪದ್ಧತಿ ಮೇರೆಗೆ ಯೇಸು ಸ್ವಾಮಿ ಆ ವಾಕ್ಯವನ್ನು ಹೇಳಿದ್ದು. ಇನ್ನು ಯಹೂದ ಹುಡುಗ ವಿವಾಹ ನಿಶ್ಚಯವಾಯಿತು, ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮನೆಯನ್ನು ಕಟ್ಟದ. ಈಗ ಅವನು ಮದುವೆ ಮಾಡ್ಕೊಳಕ್ಕೆ ಬರ್ತಾನೆ. ಹೆಣ್ಣಿನ ಮನೆಯಲ್ಲಿ ಹೋಗಿ ಮದುವೆ ಮಾಡ್ಕೊಳೋದಲ್ಲ, ಹೆಣ್ಣಿನ ಮನೆಗೆ ಹೋಗಿ ಅವನು ಮದುವೆ ಮಾಡ್ಕೊಳಲ್ಲ. ಅವನ ಮದುವೆಗೆ ಸಿದ್ಧನಾಗಿ ತನ್ನ ಸೇವಕರೊಂದಿಗೆ ತಾನು ಒಂದು ಗೊತ್ತು ಮಾಡಲ್ಪಟ್ಟ ಸ್ಥಳಕ್ಕೆ ಬರ್ತಾರೆ. ಹತ್ತು ಕಡೆಯಿಂದ ಯುವತಿ, ವಿವಾಹ ನಿಶ್ಚಯ ಮಾಡಿಕೊಂಡಿದ್ದಂಥ ಯುವತಿ, ಅವಳು ಸಿದ್ಧಳಾಗಿ ಸೇವಕಿಯರೊಂದಿಗೆ ಅವರ ಕುಟುಂಬದ ಪರಿಹಾರದೊಂದಿಗೆ ಅವಳು ಅಲ್ಲಿಂದ ಬರ್ತಾಳೆ. ಇವರಿಬ್ಬರು ಗೊತ್ತು ಮಾಡಲ್ಪಟ್ಟಂಥ ಒಂದು ಸ್ಥಳದಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಆಗಿ ಅಲ್ಲಿ ಮದುವೆ ಆದ ಮೇಲೆ ಈ ಯೌವನಸ್ಥನು ಕಟ್ಟಿದ ಮನೆಗೆ ಅವನು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಇದು ಪದ್ಧತಿ, ಯಹೂದ್ಯರ ಪದ್ಧತಿ. ಸೊ ಮಧ್ಯಾಕಾಶದಲ್ಲಿ ಯೇಸು ಬರುತ್ತಾನೆ ಅಂದಾಗ, ಯೇಸು ಆಕಾಶದಿಂದ ಇಳಿದು ಬರುತ್ತಾನೆಂದು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಮಧ್ಯಾಕಾಶದ ಚಿಂತೆ ಬಂದಿದ್ದು ಈ ಪದ್ಧತಿಯಿಂದ ಬಂದಿದೆ ವಿನಃ ದೇವರ ವಾಕ್ಯದಲ್ಲಿ ಹಾಗೆ ಇಲ್ಲ. ಭೂಮಿಯಿಂದ ದೇವ ಮಕ್ಕಳನ್ನ, ಸಭೆಯನ್ನ ಕಣ್ಣರಪ್ಪೆ ಮಿಟುಕಿಸುವುದರೊಳಗಾಗಿ ಪಕ್ಕನೆ ಇಲ್ಲಿಂದ ಒಯ್ಯಲ್ಪಡುವಾಗ, ಅಂದರೆ ಮೊದಲ ಗಿತ್ತಿಯಾದ ಸಭೆ ಸಿದ್ಧವಾಗಿರುವಾಗ ತನ್ನನ್ನೇ ತಾನು ಅಲಂಕರಿಸಿ ಮೊದಲಿಂಗನಿಗಾಗಿ ಎದುರು ನೋಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕೆ ಇಲ್ಲಿಂದ ಪಕ್ಕನೆ ಒಯ್ಯಲ್ಪಡುವ
ಕರೆಯಲ್ಪಡುವಾಗ ಅವನ ಆಕಾಶದಿಂದ ಇಳಿದು ಬಂದು ನೇಮಿಸಲ್ಪಟ್ಟ ಮಧ್ಯ ಆಕಾಶದಲ್ಲಿ ಒಟ್ಟಿಗೆ ಸೇರ್ತಾರೆ. ಅಲ್ಲಿಂದ ತಾನು ಸಿದ್ಧ ಮಾಡಿರುವ, ನಮಗಾಗಿ ತಾನು ಸಿದ್ಧ ಮಾಡಿರುವ ಮನೆಗೆ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಅದಾಗಿದೆ ಪದ್ಧತಿ. ಇದಕ್ಕೆ ಉತ್ತಮವಾದಂಥ ಒಂದು ಉದಾಹರಣೆ ಈಸಾಕನ ಮತ್ತು ರೆಬೇಕಳ ವಿವಾಹ. ಈಸಾಕನನ್ನು ವಿವಾಹಕ್ಕಾಗಿ ಎಲಿಯಾಜರ್ ಎನ್ನುವಂಥ ತನ್ನ ಸೇವಕನನ್ನು ಅಬ್ರಾಮನು ನೇಮಕ ಮಾಡಿ ಕಳಿಸ್ತಾನೆ. ಹೆಣ್ಣನ್ನು ತಗೊಂಬರಬೇಕು, ಸ್ವಂತ ದೇಶದಿಂದ ನನಗೆ ಹೆಣ್ಣು ತರಬೇಕು. ಇವನು ಹುಡುಕ್ತಾನೆ. ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತು. ಎಲಿಯಾಸರು ಹೋಗ್ತಾನೆ, ತನಗೂ ತನ್ನ ಕತ್ತೆಗೂ ತನ್ನ ಮೃಗಗಳಿಗೆ ಒಂಟೆಗೆ ನೀರನ್ನು ಯಾರು ಸೇದಾಕ್ತಾರೋ ನಿನಗೆ ಮಾತ್ರ ಅಲ್ಲ, ನೀರು ಕೇಳಿದ್ರೆ ನಿನಗೆ ಮಾತ್ರ ಅಲ್ಲ, ಇನ್ನು ಒಂಟೆಗೂ ಸೇದಾಕೋರು. ಇದೆಲ್ಲ ಸೈನ್ ಕೆಲವೊಂದು ಗುರುತುಗಳನ್ನು ಇಡ್ತಾನೆ. ಆ ಗುರುತು ಪ್ರಕಾರ ರೆಬೇಕ ಸಿದ್ಧಳಾಗ್ತಾಳೆ. ಇಂತಿರುಗಿ ರೆಬೇಕ ಮನೆಗೆ ಬರ್ತಾರೆ. ಅವತ್ತು ರಾತ್ರಿ ಊಟ ನಡೆಯುತ್ತೆ. ಊಟ ಮಾಡೋಕ್ಕೆ ಮುಂಚೆನೇ ಹೇಳ್ತಾನೆ, ಬಂದಿರೋ ಉದ್ದೇಶ ಕ್ಲಿಯರ್ ಮಾಡ್ತಾನೆ, ಕ್ಲಾರಿಫಿಕೇಶನ್ ಮಾಡಿಬಿಡ್ತಾನೆ. ವೈ ವಿ ಕೇಮ್. ಸುಮ್ಗೆ ಊಹಾಪೋಹ ಏನಿಲ್ಲ, ಕ್ಲಾರಿಫೈ ಮಾಡ್ತಾನೆ. ಅವ್ರಿಗೆ ಭಾಳ ಸಂತೋಷ ಆಗುತ್ತೆ. ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ನಾವಿವತ್ತು ಮಾಡ್ತಾ ಇರೋದೆಲ್ಲ ನಮ್ಮ ಪದ್ಧತಿ ಏನು ಗೊತ್ತಾ? ಹುಡುಗ ಹುಡುಗಿ ಮನೆಯಿಂದ ವರದಕ್ಷಿಣೆ ಕೇಳ್ತಾರೆ. ಆದರೆ ಬೈಬಲ್ ಪ್ರಮಾಣ ಏನು ಗೊತ್ತಾ? ಹುಡುಗಿ ಬೇಕಾ, ನೀನು ಹತ್ತು ಕಡೆ ಕೊಡಬೇಕು. ಸ್ತೋತ್ರ. ಅವತ್ತು ವರದಕ್ಷಿಣೆ ಇರಲಿಲ್ಲ, ವಧುದಕ್ಷಿಣೆ ಇತ್ತು. ನಾನು ಯೋಚನೆ ಮಾಡಿದೆ, ಇದು ಹೇಳಿದಾಗ ಸಿಸ್ಟರ್ಸ್ ಆದರೂ ಒಂದು ಸ್ತೋತ್ರ ಹೇಳ್ತಾರೆ ಅಂತ. ಅವ್ರು ಹೆಂಗೆ ಹೇಳ್ತಾರೆ ಗಂಡು ಮಕ್ಕಳಿರುವಾಗ? ವಧುದಕ್ಷಿಣೆ ಇತ್ತು. ರೆಬೇಕಳನ್ನು ಕರೆದುಕೊಂಡು ಹೋಗೋದಕ್ಕೆ ಅವ್ರ ತಾಯಿಗೆ, ಸಹೋದರಿಗೆ, ಅಣ್ಣನಿಗೆ ಏನು ಬಂಗಾರ ಎಲ್ಲ ಕೊಟ್ಟು ಎಲಿಯಾಸರನು ಹೋಗ್ತಾನೆ. ಅವಳನ್ನು ಸಿದ್ಧ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ನೀವು ಆದಿಕಾಂಡ ಪುಸ್ತಕ ಬುಕ್ ಆಫ್ ಜೆನಸಿಸ್ ಚಾಪ್ಟರ್ 24 24ನೇ ಅಧ್ಯಾಯ. ನೀವು ನನ್ನ ಜೊತೆ ಇದ್ದೀರಾ? ಆರ್ ಯು ಗೆಟಿಂಗ್ ಸಮಥಿಂಗ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. 24ನೇ ಅಧ್ಯಾಯ 62ನೇ ವಾಕ್ಯದಿಂದ. ಅಷ್ಟರಲ್ಲಿ ಈಸಾಕನು ಲಹೈರೋಯಿ ಬಾವಿಗೆ ಹೋಗಿ ಬಂದಿದ್ದನು. ಕನಾನ್ ದೇಶದ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದನು. ರೆಬೇಕಳನ್ನ ಈಸಾಕ ನೋಡಲಿಲ್ಲ. ನೋಡಿದ ಯಾರು? ಅಬ್ರಹಾಮನ ಸೇವಕರಾದಂಥ ಎಲಿಯಾಸರನು ಡಿಸೈಡ್ ಮಾಡಿದ್ದು. ಬ್ಯೂಟಿಫುಲ್ ಅದು. ಎಲಿಯಾಸರನ್ನು ಡಿಸೈಡ್ ಮಾಡಿದ್ದು. ಇದಕ್ಕೆಲ್ಲ ಆತ್ಮಿಕ ಅರ್ಥ ಇದೆ. ಮೊದಲಗಿತ್ತಿಯಾದ ಸಭೆ, ಅಬ್ರಹಾಮನು ತಂದೆಯಾದ ದೇವರು, ಮೊದಲಗಿತ್ತಿ ರೆಬೇಕ ಸಭೆ, ಈಸಾಕನು ಕ್ರಿಸ್ತನು. ಸ್ತೋತ್ರ. ಎಲಿಯಾಸರನು ಪರಿಶುದ್ಧಾತ್ಮನು. ಹಲೋ, ವ್ಯಾಖ್ಯಾನ ಬ್ಯೂಟಿಫುಲ್. ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಮರಿದಿರ ಇರೋದಕ್ಕೆ ಈಸಿ. ಅಬ್ರಹಾಮನ ಸೇವಕನಾದ ಎಲಿಯಾಸರನು ಯಾರಿಗೆ ಹೆಣ್ಣು ನೋಡ್ತಾ ಇದ್ದಾನೆ? ಈಸಾಕನಿಗೆ. ಯೇಸು ಕ್ರಿಸ್ತನು ಸ್ವರಕ್ತದಿಂದ ಸಂಪಾದನೆ ಮಾಡಿದ ಈ ಸಭೆ ಎಂಬ ಮೊದಲಗಿತ್ತಿಯನ್ನ ಎಲ್ಲ ವಿಧದಲ್ಲೂ ದಾರಿ ನಡೆಸೋದು ಯಾರು ಗೊತ್ತಾ? ಪರಿಶುದ್ಧಾತ್ಮನು. ಆಮೇಲೆ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಹುಟ್ಟಿಸುವವನು. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಯೋಹನನ ಸುವಾರ್ತೆಯಲ್ಲಿ, ನಾನು ಹೋಗುವುದಾದರೆ ನಾನು ನಿಮಗೊಬ್ಬ ಸಹಾಯಕನನ್ನು ಬಿಟ್ಟು ಹೋಗ್ತೇನೆ.
ನಿಮ್ಮನ್ನು ಸಕಲ ಸತ್ಯದಲ್ಲೂ ದಾರಿ ನಡೆಸುತ್ತಾನೆ. ಲಿಸನ್ ಟು ಮೀ. ಇಲ್ಲಿ ಈಗ ರೆಬೆಕ್ಕಳು ಸಿದ್ಧಳಾಗಿ ಬರ್ತಾ ಇದ್ದಾಳೆ. ಅತ್ತ ಈಸಾಕನು ಬರ್ತಾ ಇದ್ದಾನೆ. 63ನೇ ವಾಕ್ಯ, ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು. ರೆಬೆಕ್ಕಳು ಕಣ್ಣೆತ್ತಿ ಈಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಆಮೇ ನಾವೆಲ್ಲ ಮದುವೆಗೆ ಈಗೆಲ್ಲ ಏನು ಮಾಡ್ತೀವಿ ಹೇಳ್ರಿ? ವೇಲ್ ಹಾಕಿರ್ತೀವಿ. ವೇಲ್ ಯಾವಾಗ ತೆಗಿಯೋದು ಗೊತ್ತಾ? ಮದುವೆ ಆದಮೇಲೆ. ಸೋತ್ರ ಯಾಕೊಬ್ಬರಿಗೆ ಲಾಭವನ್ನು ಮೋಸ ಮಾಡಿದಾಗೆ ಈ ಮುಸ್ಕು ಹಾಕಿದ್ರ ಮೂಲಕ ಸೋತ್ರ. 66ನೇ ವಾಕ್ಯ, ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಈಸಾಕನಿಗೆ ತಿಳಿಸಿದ ನಂತರ ಈಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗೂಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ನಾನು ಇದನ್ನು ಏನಕ್ಕೆ ತಂದೆ ಅಂದರೆ, ಮಧ್ಯಾಕಾಶದಲ್ಲಿ ಯೇಸು ಬರುತ್ತಾನೆ ಎಂಬ ವಿಷಯವಾಗಿ ಯಹೂದ್ಯರ ಪದ್ಧತಿಯನ್ನು, ಆ ಚರಿತ್ರೆಯನ್ನು ಇಟ್ಕೊಂಡು ಅದರ ಹಿಂಭಾಗದಲ್ಲಿ ಇರುವಂಥ ಭಾಗವನ್ನು ನಾನು ನಿಮ್ಮ ಮುಂದೆ ಚಿತ್ರಕ್ಕೆ ತಂದೆ. ಓಕೆ, ಇದರಂತೆ ಮೊದಲಿಗನಾದ ಯೇಸು ಸ್ವಾಮಿ ಆಕಾಶದಿಂದ ಇಳಿದು ಬರುವಾಗ ಭೂಮಿಯಿಂದ ತನ್ನ ಮೊದಲ ಗೆತ್ತಿಯಾದ ಸಭೆ ಇಲ್ಲಿಂದ ಎತ್ತಲ್ಪಡುತ್ತದೆ. ಹಾಗೆ ಮಧ್ಯಾಕಾಶದಲ್ಲಿ ಒಟ್ಟಾಗಿ ಭೇಟಿಯಾಗಿ ಮೊದಲಿಂಗನ ಮನೆಗೆ ಪರಲೋಕಕ್ಕೆ ಏರಿ ಹೋಗು ಎಂಬ ಈ ಹಳೆ ಒಡಂಬಡಿಕೆಯ ಸನ್ನಿವೇಶ ನಮ್ಮ ಜೀವನದಲ್ಲಿ ಬಹಳ ನಿದರ್ಶನವಾಗಿರುತ್ತದೆ. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದ 18ನೇ ವಾಕ್ಯ ಹೇಳುತ್ತೆ. ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 18, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದೆ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಹಾಗಾದರೆ ಮನುಷ್ಯನ ಬುದ್ಧಿಗೋ ಅಥವಾ ಅವನ ಚಿಂತೆಗೋ ಅನುಗುಣವಾಗಿ ದೇವರ ವಾಕ್ಯವನ್ನು ಅವರ ಇಷ್ಟಕ್ಕೆ ವ್ಯಾಖ್ಯಾನಗೊಳಿಸಬಾರದು. ಒಂದೊಂದು ವಾಕ್ಯಕ್ಕೂ ಅದರದೇ ಆದ ಅರ್ಥಗಳುಂಟು. ಯೇಸು ಯಾಕೆ ಆಕಾಶದಿಂದಲೇ ಬರುತ್ತಾನೆ, ನಾವು ಯಾಕೆ ಆಕಾಶಕ್ಕೆ ಏರಿ ಹೋಗುವವು ಎಂಬುದಕ್ಕೆ ಬಹಳ ಅರ್ಥಗಳುಂಟು. ಅವುಗಳನ್ನು ಗ್ರಹಿಸಲಿಕ್ಕೆ ಪರಲೋಕದ ದೇವರು ನಮ್ಮ ಕಣ್ಣುಗಳನ್ನು ಈ ದಿವಸಗಳಲ್ಲಿ ತೆರೆಯಬೇಕು. ತೆರೆದರೆ ಮಾತ್ರ ಇದನ್ನು ಅರಿಯೋದಕ್ಕೆ ಕಾರಣವಾಗುವುದು. ಆಮೇನ್. ಮತ್ತಾಯನು ಬರೆದ ಸುವಾರ್ತೆ, ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸತ್ಯವೇದ ವಾಕ್ಯವನ್ನು ಧ್ಯಾನಿಸುವಾಗ, ಇವುಗಳನ್ನು ವ್ಯಾಖ್ಯಾನ ಮಾಡುವಾಗ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಬೇಕು. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ತಂದೆಯು ಪರಲೋಕ ಭೂಲೋಕಗಳ ಒಡೆಯನೇ, ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹಲ್ಲೆಲೂಯಾ. ತತ್ವಜ್ಞಾನಿಗಳಿಗೆ ಅರ್ಥವಾಗದೇ ಇರುವುದು, ಬುದ್ಧಿವಂತರಿಗೆ ಅರ್ಥವಾಗದೇ ಇರುವುದು, ಜ್ಞಾನಿಗಳಿಗೆ ಅರ್ಥವಾಗದೇ ಇರುವಂಥದ್ದು, ಬಾಲಕರಿಗೆ ಅರ್ಥ ಮಾಡಿಕೊಟ್ಟಂತ, ಪ್ರಕಟಣೆ ಮಾಡಿಕೊಟ್ಟಂತ ಯೋಗ್ಯತೆ ಇಲ್ಲದೆ ಇರುವ ನಮಗೆ ಇದರ ಮರ್ಮಗಳನ್ನು ತಿಳಿಸಿಕೊಟ್ಟದಕ್ಕಾಗಿ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ.
ಸ್ವಾಮಿ ಯಾವಾಗ ಬರ್ತಾರೆ? ಪ್ರಶ್ನೆ ಎಲ್ಲರೂ ಕಾಯ್ತಾ ಇದ್ದೀವಿ. ಯಾವಾಗ ಬರುವನು? ಅನೇಕರು ಕೇಳೋದುಂಟು. ಕೆಲವರೆಲ್ಲ ಆಲ್ರೆಡಿ ಅನೇಕ ದಿನಾಂಕಗಳನ್ನೆಲ್ಲ ಗುರುತಿಸ್ಬಿಟ್ರು. ಕೆಲವರೆಲ್ಲ ಹೇಳಿದ್ರು 1982ರಲ್ಲಿ ಒಂದು ಗುಂಪಿನ ಜನ, ದಕ್ಷಿಣ ಕೊರಿಯಾದ ಜನ ಊರು ಪ್ರಪಂಚ ಪೂರ್ತಿಯಾಗಿ ಹಬ್ಬಿಟ್ರು. 1982ರಲ್ಲಿ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ. 1982ರಲ್ಲಿ ಯೇಸು ಸ್ವಾಮಿ ಬರ್ತಾರೆ. ಸ್ತೋತ್ರ. ಇನ್ನು ಯೆಹೋವಾ ವಿಟ್ನೆಸ್ನವರು, ಅವರೊಂದು ಗುಂಪು, ಯೆಹೋವಾ ವಿಟ್ನೆಸ್ ಅವರ ಒಂದು ಗುಂಪು. ಅವರು ಹೇಳಿದ್ರು 18ನೇ ಶತಮಾನದಲ್ಲೇ ಯೇಸು ಸ್ವಾಮಿ ಬಂದು ಹೋಗ್ಬಿಟ್ರು ಅಂತ. 18ನೇ ಶತಮಾನದಲ್ಲೇ ಯೇಸು ಸ್ವಾಮಿ ಬಂದು ಹೋಗ್ಬಿಟ್ರು ಎಂಬುದಾಗಿ. ಯಾರೆಲ್ಲ ದಿನಗಳನ್ನು, ದಿನಾಂಕಗಳನ್ನು ಗೊತ್ತು ಮಾಡಿ ಯೇಸುವಿನ ಬರುವ ಸಮಯ ಇದು, ದಿನ ಇದು ಅಂತ ಹೇಳಿದ್ರು, ಅವರೆಲ್ಲ ನಾಚಿಕೆಗೀಡಾದರು, ಅವರೆಲ್ಲ ಲಜ್ಜೆಗೀಡಾದರು. ಆಮೇಲೆ ಕಾರಣ ದೇವರ ವಾಕ್ಯ ಏನು ಹೇಳುತ್ತೆ ಎನ್ನೋದು ಅವರು ಗ್ರಹಿಸಲಿಲ್ಲ. ಹಲ್ಲೆಲೂಯ. ನಾಳೆ ಯಾರಾದರೂ ಎದ್ದು ನಿಂತು ಸ್ತೋತ್ರ, ಆ ಟಿ ವಿ ಈ ಟಿ ವಿಯಲ್ಲಿ ನನಗೆ ದೇವರ ದರ್ಶನ ಕೊಟ್ಟರು, ನನಗೆ ದೇವರ ದರ್ಶನ ಕೊಟ್ಟನು, ಆ ದರ್ಶನದಲ್ಲಿ ನಾನು ಇಂಥ ದಿನ ಇಂಥ ಸಮಯದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವನನ್ನು ನಂಬಬೇಡ್ರಿ. ಅವನು ಸೈತಾನನ ಏಜೆಂಟ್ ಆಗಿರ್ತಾನೆ. ಮನುಷ್ಯ ಹೇಳೋದಲ್ಲ, ದೇವರ ವಾಕ್ಯ ಏನು ಹೇಳುತ್ತೆ. ಸಂಘಟನೆ ಹೇಳೋದಲ್ಲ, ದೇವರ ವಾಕ್ಯ ಏನು ಹೇಳುತ್ತೆ. ಕೆಲವೊಮ್ಮೆ ಲಿಸನ್ ಟು ಮೀ, ನಾನು ಯಾವಾಗಲೂ ಹೇಳ್ತಾನೇ ಇರ್ತೀನಿ ಇದನ್ನು. ನಿನಗೆ ದೇವರು ಕೃಪೆ ಕೊಟ್ಟಿದ್ದಾನೆ, ವರ ಕೊಟ್ಟಿದ್ದಾನೆ, ಅಭಿಷೇಕ ಕೊಟ್ಟಿದ್ದಾನೆ. ಅದು ಏನಕ್ಕೋಸ್ಕರ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಓದಬೇಕು. ಅದರ ಪ್ರಕಾರ ಸಭೆಯ ಅಭಿವೃದ್ಧಿಗೋಸ್ಕರ, ಸಭೆಯ ಐಕ್ಯತೆಗೋಸ್ಕರ, ಸಂತರನ್ನ ಬಲಿಷ್ಠರನ್ನಾಗಿ ಮಾಡೋದಕ್ಕೆ, ಇಕ್ವಿಪಿಂಗ್ ದ ಸೇಂಟ್ಸ್, ಭಕ್ತ ಜನರನ್ನ ದೇವರಲ್ಲಿ ದೃಢಪಡಿಸೋದಕ್ಕೆ. ಆಮೇಲೆ 5-fold ಮಿನಿಸ್ಟ್ರಿ, 5 ರೀತಿಯ ಸೇವೆ, ಅಪೊಸ್ತಲು, ಪ್ರವಾದಿ, ಸುವಾರ್ತಿಕನು, ಬೋಧಕನು ಮತ್ತು ಉಪದೇಶಿ, 5 ರೀತಿಯ ಸೇವೆ ಸಭೆಗೆ ದೇವರು ಕೊಟ್ಟಿರೋದು ಅವನನ್ನು ದೊಡ್ಡವನಾಗೋದಕ್ಕಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, I tell this, if you are not, ನಿನ್ನ ಸೇವೆ ಸಭೆಯಲ್ಲಿ ಪ್ರಕಟವಾಗಲಿಲ್ಲ ಆದರೆ, ನೀನು ಮನೆ ಮನೆಗೆ ಹೋಗಿ ನೀನು ಪ್ರವಾದನೆ ಹೇಳಿದ್ರೆ ನಿನ್ನ ಪ್ರವಾದನೆ ಸುಳ್ಳು ಪ್ರವಾದನೆ. ಅದು ಸಭೆ ತೀರ್ಮಾನ ಮಾಡುತ್ತೆ. ಆಮೇಲೆ ದೇವರಾತ್ಮನು ನನಗೆ ಹೀಗೆ ಹೇಳಿದ್ರು, ಭಯಂಕರ. ನಾನು ಅದರ ಹೇಳ್ತಾ, ಕೆಲವರೆಲ್ಲ ಹೇಳ್ಬೇಕಾದ್ರೆ ಅಪ್ಪ ಗ್ಲೋರಿ ಹಿಂಗಂದ ಅಂದ್ಬಿಟ್ರೆ ಕೆಲವರೆಲ್ಲ ನಮ್ಮ ಸಹೋದರಿಯರೆಲ್ಲ ಬಿದ್ದೋಗ್ಬಿಡ್ತಾರೆ. ಸ್ತೋತ್ರ. ಐ ಟೆಲ್ ಯು ಒನ್ ಥಿಂಗ್, ಎವ್ರಿಥಿಂಗ್, ಎಲ್ಲ ಸೇವೆಯು ಗುರುತಿಡಿಯಲ್ಪಡೋದು ಸಭೆ ಒಳಗಡೆ. ನಿನ್ನ ಸೇವೆ ದೇವ್ರು ಕೊಟ್ಟಿದ್ದ ವರ ಆದರೆ ಸಭೆಯಲ್ಲಿ ಅದ್ರ ಫಲ ಕಾಣಬೇಕು. ಸಭೆ ನಿನ್ನನ್ನು ಚೆನ್ನಾಗಿ ಕೆತ್ತುತ್ತೆ, ಜಜ್ಜುತ್ತೆ, ಒಳ್ಳೇದು ಮಾತ್ರ ಹೊರಗಡೆ ಬರಂಗೆ ಮಾಡುತ್ತೆ. ಸ್ತೋತ್ರ. ನಿನ್ನ ಮಿಸ್ಟೇಕು ಸ್ತೋತ್ರ ಕಂಡುಹಿಡಿಯೋದೇ ಸಭೆ ಒಳಗಡೆನೆ. ಅರ್ಥ ಮಾಡ್ಕೊಳ್ಳೋದು, ಮರವನ್ನು ತಿಳ್ಕೊಳ್ಳೋದು ಯಾವುದರಿಂದ? ಅದರ ಫಲದಿಂದ. ಆಮೇನ್. ಅದಕ್ಕೆ ನಾನು ಐ ವಿಲ್ ನಾಟ್ ಎಂಟರ್ಟೈನ್, ಸಭೆ ಜೊತೆ ನಿಲ್ಲದೆ ನಾನು ದೊಡ್ಡ ಮಿನಿಸ್ಟ್ರು, ಐ ಆಮ್ ದ ಬಿಗ್ ಪ್ರಾಫಿಟ್, ನಾನು ದೇವ್ರ ಸನ್ನಿಧಾನದಲ್ಲಿ 18 hours 18 ಗಂಟೆ ನಾನು ಪ್ರಾರ್ಥನೆ ಮಾಡಿ ಈಗ ಫ್ರೆಶ್ ರೆವಲೇಷನ್ ದೇವ್ರು ಕೊಟ್ಟರು ಅಂದರೆ ನೀನೇ ಇಟ್ಕೋ, ಬೇಡ ನಮಗೆ.
ಸಭೆಗೆ ಒಂದು ಪ್ರಮಾಣ ಇದೆ. ವಿ ಫಾಲೋ ದ ಬೈಬಲ್. ಹಲೋ, ನೀವು ನನ್ನ ಜೊತೆ ಇದ್ದೀರಾ? ಹಲೋ. ಅದಕ್ಕೆ ನಮ್ಮಲ್ಲೆಲ್ಲ ಕೆಲವರೆಲ್ಲ ಏನು ಗೊತ್ತಾ, ಪಾಸ್ಟ್ರಿಗೆ ಹೇಳಬೇಡಿ ನಾನು ನಿಮ್ಮ ಮನೆಗೆ ಬಂದೆ ಅಂತ. ಯಾಕೆ ಗೊತ್ತಾ? ಸ್ತೋತ್ರ ರೀ, ಬೆನ್ನಲ್ಲಿ ಹುಣ್ಣಿದ್ರೆ ಬೇಲಿ ಒಳಗಡೆ ನುಗ್ಗೋದಕ್ಕೆ ಭಯ. ಬೆನ್ನಲ್ಲಿ ಹುಣ್ಣಿಲ್ಲ ಅಂದರೆ ನೀನು ಯಾಕ್ರಿ ಭಯ? ನೀನು ಯಾಕೆ ಭಯ ಪಡ್ತಿ? ಪಾಸ್ಟ್ರಿಗೆ ಹೇಳಬೇಡಿ ನಾನು ಬಂದೆ ಅಂತ ದೇವರ ಆತ್ಮನು ನಿಮ್ಮ ಮನೆಗೇ ಕಳಿಸ್ಕೊಟ್ರು. ರಾತ್ರಿ ಎಲ್ಲ ನಿಮಗಾಗಿ ಪ್ರಾರ್ಥನೆ ಮಾಡಿದೆ, ಏನೂ ಮಾಡಿರಲ್ಲ. ನಿಮ್ಮ ಹತ್ರ ಏನೋ ಗೀಚ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅದು ದೇವರಾತ್ಮ ಅಲ್ಲ, ಮನುಷ್ಯಾತ್ಮ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಕ್ರಿಸ್ತನು ಯಾವಾಗ ಬರುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ವಲ್ಪ ನಾವು ಚಿಂತೆ ಮಾಡಿ ನೋಡೋಣ. ಮತ್ತಾಯನು ಬರೆದಂಥ ಸುವಾರ್ತೆ. ನೀವು ನನ್ನ ಜೊತೆ ಇದ್ದೀರಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅಲ್ಲೆಲೂಯ್ಯ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಮನೆ ಮನೆ ಪ್ರವಾದಿಗಳನ್ನ ಹತ್ತಿಸ್ಬೇಡ್ರಿ ಅಂತ. ಪಾಪ ನಮ್ಮ ಸಿಸ್ಟರ್ಸು ಏನು ಮುಗ್ದ್ರು ಯಾರು ಬಂದರೂ ಸರಿ, ಅಲ್ಲೋ ಅವ್ರ ಮನೆಯಲ್ಲಿ ಒಂದು ಪ್ರವಾದಿ ಬಂದಿದ್ದಾರೆ, ಯಾರಿಗೂ ಹೇಳ್ಬಿಟ್ರಿ, ನೀವು ಮಾತ್ರ ಬನ್ನಿ ಅಂತ. ಅವಾಗ ಇವ್ರು ಏನು ತಿಳ್ಕೊತಾರೆ, ನನಗಿಷ್ಟೊಂದು ಪರ್ಸ್ನಲ್ ಅಟೆನ್ಷನ್ ಕೊಡ್ತಾ ಇದ್ದಾರಲ್ಲ ಅಂತ. ಹೋಗಿ ಸಭೆ ಒಳಗಡೆ ಬಂದರೆ ಯಾರಾದರೂ ಪರ್ಸ್ನಲ್ ಅಟೆನ್ಷನ್ ಕೊಡ್ತೀವ? ನಾವು ಎಲ್ಲರಿಗೂ ಒಟ್ಟಿಗೆ ಟ್ರೀಟ್ ಮಾಡ್ತೀವಿ. ಸಿ ಯು ಹ್ಯಾವ್ ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ರಿ. ತನ್ನ ಬರೋಣದ ಕುರಿತು ಯೇಸು ಸ್ವಾಮಿ ಏನು ಹೇಳ್ತಾರೆ? ಮತ್ತಾಯನು ಬರೆದ ಸುವಾರ್ತೆ, ಮ್ಯಾಥ್ಯೂ ಚಾಪ್ಟರ್ 24 ವರ್ಸ್ 36. ಇದಲ್ಲದೆ ಆ ದಿನದ ವಿಷಯವು, ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯೋದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯೋದು, ಮಗನಿಗೂ ತಿಳಿಯೋದು. ಸ್ತೋತ್ರ. ನಾನು ಕೇಳ್ತೀನಿ, ಯೇಸು ಸ್ವಾಮಿಗೆ ಗೊತ್ತಿಲ್ದಿರೋ ಇರೋ ವಿಷಯ, ದೂತರು ಗೊತ್ತಿಲ್ದಿರೋ ಇರೋ ವಿಷಯ ನಿನಗೆ ಮಾತ್ರ ದೇವ್ರು ತೋರಿಸ್ಬಿಡ್ತಾರ? ತೋರ್ಸಂಗಿದ್ದಿದ್ರೆ ಯಾರಿಗೆ ಮೊದಲು ತೋರಿಸ್ತಾ ಇದ್ರು? ಯೇಸು ಸ್ವಾಮಿಗೆ ತೋರಿಸ್ತಾ ಇದ್ರು. ಹೇಳಂಗಿದ್ದಿದ್ರೆ ಯಾರಿಗೆ ಹೇಳ್ತಾ ಇದ್ರು? ಯೇಸು ಸ್ವಾಮಿಗೆ ಮೊದಲು ಹೇಳ್ತಾ ಇದ್ರು. ಯೇಸುವಿನ ಬರೋಣದ ದಿನಾಂಕ ಯಾರಾದರೂ ಹೇಳಿದ್ರೆ ಡೋಂಟ್ ಬಿಲೀವ್, ನಂಬೇಡ್ರಿ. ನಾಳೆ ನಾನು ಹೇಳಿದ್ರು ನನ್ನ ನಂಬೇಡ್ರಿ. ಅಯ್ಯೋ, ನಮ್ಮ ಪಾಸ್ಟ್ರು ಹೇಳಿದ್ರಲ್ಲಪ್ಪ, ಪಾಸ್ಟ್ರೇ ಹೇಳಿ, ಪಾಸ್ಟ್ರೇ ಎಲ್ಲಿದೆ ಬೈಬಲಲ್ಲಿ ತೋರಿಸಿ ಪಾಸ್ಟ್ರೇ ಅಂತ ಕೇಳ್ಬೇಕು ನೀವು. ಸ್ತೋತ್ರ. ಎರಡು 2000 ವರ್ಷಗಳಲ್ಲಿ ಯೇಸು ಸ್ವಾಮಿ ಬರ್ತಾರೆ, ಎಲ್ಲ ಸಿದ್ಧರಾಗ್ರಿ ಅಂದರು. 2000 ವರ್ಷ ಯಾವಾಗಲೂ ಮುಗಿದೋಯ್ತು. 2021 ಆಯಿತು. ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ. ಎರಡು 2000 ವರ್ಷಗಳು, 2021ನೇ ಇಸ್ವಿಗೆ ಬಂದಿದ್ದೀವಿ ನಾವು. ಇನ್ನು ಯೇಸು ಸ್ವಾಮಿ ಬಂದಿಲ್ಲ. ಕೆಲವರು ಹೇಳ್ತಾರೆ, ಈಗ ಕೆಲವರು ಒಳಗಡೆ ಒಂದು ಚಿಂತೆ ಬರುತ್ತೆ, 2000 ವರ್ಷಗಳಾಯ್ತಲ್ಲ, ಇನ್ನು ಯೇಸು ಬರ್ತಾರಾ? ಇನ್ನು ಮುಂದಕ್ಕೆ ಬರೋದಿಲ್ವಾ? ಇದುವರೆಗೂ ಬರಲಿಲ್ಲ, ಇನ್ನು ಮುಂದಕ್ಕೆ ಬರೋದಿಲ್ವಾ ಅಂತ. ನೋಡ್ರಿ, ನಾವು ಬೈಬಲ್ ಓದುವಾಗ ವಾಕ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ದೇವರಿಗೆ ಸಮಯ ಇದೆಲ್ಲ ದೇವರಿಗಿಲ್ಲ. ಟೈಮ್ ಅನ್ನೋ ಫಿನೋಮಿನಾ ದೇವರಿಗಿಲ್ಲ. ಇಸ್ ಇಟ್ ರೈಟ್? ಟೈಮ್ ಮನುಷ್ಯರಿಗೋಸ್ಕರ ಮಾಡಿದ್ದು ಸಮಯ. 2000 ವರ್ಷಗಳು ಎನ್ನೋದು ನಮಗೆ ಬಹಳ ದೊಡ್ಡದು. ಆದರೆ ದೇವರ ದೃಷ್ಟಿಯಲ್ಲಿ 2 ದಿವಸ ಅಂತ ಅರ್ಥ. ಎಷ್ಟು ದಿವಸ? 2 ದಿವಸ. 2 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 ಪೀಟರ್, 2 ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನ.
ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ನೀವು ಮರಿಬೇಡ್ರಿ. ಎಲ್ಲರೂ ಹೇಳಿ, ಮರಿದ್ರೆ ಇದು ತಲೆಯಲ್ಲಿರಲಪ್ಪ ಅಂತ. ಸ್ತೋತ್ರ. ಯಾಕೆ ಗೊತ್ತಾ? ಅವಾಗವಾಗ ಪ್ರಶ್ನೆ ಕೇಳೋದು ಏನು ಗೊತ್ತಾ? 2000 ವರ್ಷ ಆಯ್ತಲ್ಲ, ಯೇಸು ಸ್ವಾಮಿನ ಬರಲಿಲ್ವಲ್ಲ ಅಂತ. ನಮಗೆ 2000 ವರ್ಷ, ಯೇಸು ಸ್ವಾಮಿಗೆ ಆಗಿರೋದು ಎಷ್ಟು ವರ್ಷ, ಎಷ್ಟು ದಿನ? 2 ದಿನ. 9ನೇ ವಾಕ್ಯ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಿದ್ದಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ದೀರ್ಘ ಶಾಂತಿಯನ್ನು ತೋರಿಸ್ತಾ ಇದ್ದಾನೆ. ಒಬ್ಬನು ನಾಶವಾಗಬಾರದು. ಸುವಾರ್ತೆ ಕೇಳದೆ ಒಬ್ಬನು ಸಾಯಬಾರದು. ನನಗೆ ಗೊತ್ತಿಲ್ಲ, ನಾನು ಯಾರು ಹೇಳಲಿಲ್ಲ ಅಂತ ಯಾರು ಹೇಳಂಗಿಲ್ಲ. ಅದಕ್ಕೆ ನೋಡ್ರಿ, ದೇವ ಜನರೇ, ನಿನ್ನ ನನ್ನ ಕರ್ತವ್ಯ ಎಷ್ಟು ಸಾಧ್ಯವೋ ಈ ಶುಭ ವರ್ತಮಾನವನ್ನು ಲೋಕಕ್ಕೆ ನಾವು ತಿಳಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿದೆ. ಹಲ್ಲೆಲೂಯಾ. ಈ ಸುವಾರ್ತೆ ತಲುಪಬೇಕಾದ ಎಲ್ಲ ಕಡೆಗಳಲ್ಲಿ ತಲುಪದೆ ಕ್ರಿಸ್ತನ ಬರೋಣ ನಡೆಯೋದಿಲ್ಲ. ಎಲ್ಲರಿಗೂ ಇದು ತಲುಪಲೇಬೇಕಾಗುತ್ತದೆ. ಆದ್ದರಿಂದ ನಿನ್ನ ಬಂಧುಗಳಾಗಲಿ, ನಿನ್ನ ಮಿತ್ರಗಳಾಗಲಿ, ನಿನ್ನ ಕೊಲೀಗ್ಸ್ ಆಗಲಿ, ನಿನ್ನ ಅಕ್ಕಪಕ್ಕದವರಾಗಲಿ ಸುವಾರ್ತೆ ಸಾರಬೇಕೆಂಬ ನಿರ್ಬಂಧ ನಿನ್ನ ಮೇಲೆ ಇದೆ ಅನ್ನೋದನ್ನು ನೀನು ಮರೆಯಬಾರದು. ಅಪೊಸ್ತಲನಾದ ಪೌಲನು ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ, ಸುವಾರ್ತೆಯನ್ನು ಸಾರದೆ ಹೋದರೆ ಅಯ್ಯೋ, ಸುವಾರ್ತೆಯನ್ನು ಸಾರಬೇಕೆಂಬ ನಿರ್ಬಂಧ ನನ್ನ ಮೇಲಿದೆ. ಸುವಾರ್ತೆ ಸಾರಬೇಕೆಂಬ ಋಣ ಇದೆ ನನ್ನ ಮೇಲೆ ಅಂತ. ಮತ್ತು ವಿಶ್ವಾಸಿಗಳಲ್ಲಿ ಅದು ಮನವರಿಕೆ ಆಗಬೇಕು. ನಾನು ಮತ್ತೊಮ್ಮೆ ಹೇಳ್ತೀನಿ, ಅಂಟಿಲ್ ನೀನು ಸತ್ಯ ಸುವಾರ್ತೆಯನ್ನು ಸಾರಿ ತಿಳಿಸೋವರೆಗೂ, ಎಲ್ಲರಿಗಿದು ರೀಚ್ ಆಗೋವರೆಗೂ ಕ್ರಿಸ್ತನು ಬರೋದಿಲ್ಲ. ರೀಚ್ ಆಗಬೇಕು. ಇವತ್ತು ನೈಟ್ ರೀಚ್ ಆಗಿದೆ ಅಂತ ಗೊತ್ತಾಯಿತು ಅಂದರೆ ನನ್ನ ಯೇಸು ಬರಲಿಕ್ಕಿದ್ದಾನೆ. ಆಮೇಲೆ ಇನ್ನು ಸಮಯಗಳ ಕುರಿತು ಲೆಟ್ ಮೀ ಎಕ್ಸ್ಪ್ಲೇನ್. ನಾನು ಹೇಳಿದೆ, ನಮಗೆ 2000 ವರ್ಷ ಆಯಿತು, ಯೇಸು ಸ್ವಾಮಿಗೆ 2 ದಿವಸ ಆಯಿತು. ಸಮಯಗಳಲ್ಲಿ ವ್ಯತ್ಯಾಸ ಇಲ್ಲವೇ? ಅಮೇರಿಕಾದಲ್ಲಿ ಇರುವವರಿಗೆ ಸಹ ಟೈಮು ಈಗ ಅವ್ರಿಗೆ ಬೆಳಗ್ಗೆ, ನಮಗೆ ಇಲ್ಲಿ ರಾತ್ರಿ. ಆಫ್ರಿಕಾ ದೇಶದ ಸಮಯ ನೋಡ್ರಿ, ಯುರೋಪ್ ಖಂಡ ನೋಡ್ರಿ, ಆಸ್ಟ್ರೇಲಿಯಾ ಖಂಡ ನೋಡ್ರಿ, ಏಷ್ಯಾ ಖಂಡ ನೋಡ್ರಿ. ಒಂದೊಂದು ಖಂಡಗಳ ಸಮಯ ವ್ಯತ್ಯಾಸವಿದೆ. ನಾವು ಇರುವಂಥ ಈ ಭೂಗೋಳ, ಕೆಲವೊಂದು ಗೋಳಗಳಲ್ಲೂ ಸಮಯಗಳಲ್ಲಿ ವ್ಯತ್ಯಾಸ ಇದೆ. ಭೂಗೋಳ, ನಾವಿರುವಂಥ ಭೂಗೋಳ, ಕೆಲವೊಂದು ಗೋಳಗಳನ್ನು ನಾವು ನೋಡುವಾಗ ನಮ್ಮ 6 ತಿಂಗಳು ಸೇರಿದ್ರೆ ಅವ್ರಿಗೆ 1 ದಿವಸ ಆಗೋದು, 1 ದಿನ. ಪರಲೋಕ ದೇವರಿಗೆ ನಮ್ಮ 1000 ವರ್ಷಗಳು ದೇವರಿಗೆ 1 ದಿವಸ ಇದ್ದಂತೆ. ಹಲ್ಲೆಲೂಯಾ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕಾದ್ರೆ ನಾನು ಅದಕ್ಕೆ ಹೇಳಿದೆ, ವಾಕ್ಯ, ದೇವರ ವಾಕ್ಯ ಭಾಳ ಸ್ಪಷ್ಟ, ವೆರಿ ಕ್ಲಿಯರ್. 1 ದಿವಸ. ಇನ್ನು ಆದಾಮನ ಕಾಲಕ್ಕೆ ಬನ್ನಿರಿ. ಆದಿಕಾಂಡ ಪುಸ್ತಕ, ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ, ಚಾಪ್ಟರ್ 2, 16 ಮತ್ತು 17ನೇ ವಾಕ್ಯ. ಇದಲ್ಲದೆ ಯೆಹೋವ ದೇವರ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು
ಮಾತ್ರ ತಿನ್ನಬಾರ್ದು. ತಿಂದ ದಿನ ಸತ್ತು ಹೋಗುವಿ ಎಂದು ವಿಧಿಸಿದನು. ತಿಂದ ದಿನ ಸತ್ತು ಹೋಗುವಿ ಎಂದು. ಸತ್ತೋದ್ನ? ಪ್ರಶ್ನೆ, ಸತ್ತೋದ್ನ? ಆದಾಮನ ಎಷ್ಟು ವರ್ಷ ಬದುಕಿದ್ದ? ಎಷ್ಟು ವರ್ಷ? ಎಷ್ಟು? ಇಬ್ಬರೇ ಹೇಳಿದ್ರು, ಮಿಕ್ಕಿದವರೆಲ್ಲ ಮಿಕ್ಕ ನೋಡ್ತಾ ಇದ್ದಾರೆ. 930 ವರ್ಷ ಬದುಕಿದ. ಅವನು ಒಟ್ಟು 930 ವರ್ಷಗಳಲ್ಲಿ ಬದುಕಿದ್ದು ಸತ್ತನು ಅಲ್ವಾ? 930 ವರ್ಷಗಳು. ಸ್ತೋತ್ರ. ಇನ್ನು ಗಮನಿಸ್ರಿ, ಇಲ್ಲಿ ಅವನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ತಿಂದ ದಿನವೇ 1000 ವರ್ಷ. ದೇವರ ದೃಷ್ಟಿಯಲ್ಲಿ ಎಷ್ಟು? ಸ್ತೋತ್ರ. ಒಂದು ದಿನ ಕಂಪ್ಲೀಟ್ ಆಗಕ್ಕೆ ಮುಂಚೆನೇ ಇವನು ಔಟ್. ಅರ್ಥ ಆಯ್ತಾ? ಇಲ್ಲ, ಕನ್ಫ್ಯೂಷನ್ ಆಯಿತು. 930 ದೇವರು ಹೇಳಿದ್ರು 17ನೇ ವಾಕ್ಯ ನೋಡ್ರಿ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು. ತಿಂದ ದಿನ ಆ ಒನ್ ಡೇ, ಆ ಡೇ ಸತ್ತೋಗ್ತಿ. ಆದಾಮನ ದೃಷ್ಟಿಯಲ್ಲಿ 930 ವರ್ಷಗಳು. ಅವನು ಒಂದು ದಿವಸ ಪೂರ್ತಿಗೊಳಿಸುವುದಕ್ಕೆ ಮುಂಚೆನೆ, ಅಂದರೆ ಒಂದು ದಿನ ಪೂರ್ತಿ ಆಗಬೇಕಾದ್ರೆ 1000 ವರ್ಷ ಆಗಬೇಕು. ಆ ಡೇ ಕಂಪ್ಲೀಟ್ ಮಾಡಕ್ಕೆ ಮುಂಚೆ ಆ ದಿನನೇ ಸತ್ತ. ಎರಡು ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೋ, 1000 ವರ್ಷಗಳು ಒಂದು ದಿನದಂತೆಯೋ ಅವೆ. ದೇವರು ತಡ ಮಾಡ್ತಾ ಇಲ್ಲ. ತಡ ಮಾಡ್ತಾ ಇರುವುದಕ್ಕೆ ಕಾರಣ, ನಾವ್ಯಾರು ನಾಶವಾಗಬಾರದು. ಯೇಸು ಕ್ರಿಸ್ತನು ಮೊದಲಿಂಗನಾಗಿ ಆಕಾಶದಿಂದ ಇಳಿದು ಬರ್ತಾನೆ. ಅವನ ಬರೋಣಕ್ಕಾಗಿ ನಾವುಗಳು ಸಿದ್ಧರಾಗಿರಬೇಕು. ನಾವು ಯೋಚನೆ ಮಾಡುವ ರೀತಿಯಲ್ಲಿ ಅವನು ಬರೋದಿಲ್ವಾ? ಇಷ್ಟು ವರ್ಷ ಆಯ್ತಲ್ಲ? ಇಲ್ಲ ಪ್ರಿಯರೇ, ಕರ್ತನ ದೃಷ್ಟಿಯಲ್ಲಿ 2 ದಿನ ಮುಗಿದಿರೋದು. ನಮಗೆ 2000 ವರ್ಷಗಳು. ಕರ್ತನ ದೃಷ್ಟಿಯಲ್ಲಿ 2 ದಿನ ಆಗಿದೆ. ಆತನ ನೋಡೋದೇನು ಗೊತ್ತಾ? ಒಬ್ಬನು ನಾಶವಾಗಬಾರದು, ಒಬ್ಬನ ನಿತ್ಯ ಜೀವದಿಂದ ತಪ್ಪಿ ಹೋಗಬಾರದು. ಈಗೋ ಬಾಗಿಲಿನಿಂದ ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ನಾನು ಅವನಲ್ಲೂ ಅವನು ನನ್ನಲ್ಲೂ, ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಇದುವರೆಗೆ ಯೇಸುವನ್ನು ಯಾರಾದರೂ ಅಂಗೀಕರಿಸದೇ ಇರುವವರಾದರೆ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸುತ್ತಾ ಇರುವುದಾದರೆ, ಇದು ಒಳ್ಳೆಯ ಸಮಯ. ಯೇಸು ಬರುವ ಸಮಯ ಹತ್ತಿರವಾಯಿತು. ಅವನು ಮೊದಲಿಂಗನಾಗಿ ಬರುತ್ತಾನೆ. ಅವನು ಮನುಷ್ಯನಾಗಿ ಯಾವ ರೀತಿಯಲ್ಲಿ ಬೆತ್ಲೆಹೇಮ್ ಎಫ್ರಾತಾ ಚಿಕ್ಕ ಗ್ರಾಮವೇ ಅಲ್ಲಿ ಜನಿಸುತ್ತಾನೆ ಅಂತ ಯಾವ ರೀತಿ ಪ್ರವಾದಿ ಮೀಕನು ಹೇಳಿದನೋ, ಆ ಪ್ರವಾದನೆ ನೆರವೇರಿರುವುದಾದರೆ, ಯೇಸುವಿನ ಯೇಸು ಬಂದಿದ್ದು ಸ್ಪಷ್ಟವಾಗಿರೋದಾದರೆ, ಸತ್ಯವಾಗಿರೋದಾದರೆ, 2ನೇ ಬರೋಣ ಅವನು ಬೇಗನೆ ಆಕಾಶದಿಂದ ಇಳಿದು ಬರುವಂತನಾಗಿರುತ್ತಾನೆ. ಮೊದಲಿಂಗನಾದ ಯೇಸು ಮೊದಲಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ಅವನ ಮೇಘಾರೂಢನಾಗಿ ಅವನು ಇಳಿದು ಬರುವಂತನಾಗಿರುತ್ತಾನೆ. ಹಲ್ಲೆಲೂಯಾ. ಅಂದು ಅವನನ್ನು ತಿವಿದವರು ಸಹ ಅವನನ್ನು ಕಾಣುವಂತರಾಗಿರುತ್ತಾರೆ. ಇವತ್ತು ಅವನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರೋಣ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.
ಕರ್ತನೇ, ಈ ರಾತ್ರಿ ಮತ್ತೊಂದು ಆವರ್ತಿ ಬೈಬಲ್ ಪಠಣವನ್ನು ನೀನು ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ನಿನ್ನ ಬರೋಣಕ್ಕಾಗಿ ಸಿದ್ಧಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಕಲಿತಿದ್ದು ನಮ್ಮ ಒಳಗಡೆ ಬಿತ್ತಿದ ಈ ಆತ್ಮಿಕವಾದ ಅಪ್ರಕಟಣೆಯ ಬೀಜವನ್ನ ಆಳವಾಗಿ ಅದನ್ನು ನಮ್ಮಲ್ಲಿ ಬೇರೂರಿಸಿ ನಿನ್ನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಎಷ್ಟು ಜನರಿಗೆ ಸಂತೋಷ ಇದೆ. ಹಲ್ಲೆಲೂಯಾ.